ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ಐ ಹೋಪ್ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೆದಿದೆ ಅಂತ. ಕಳೆದ ವಾರದಲ್ಲಿ ನಾನು 2 ಪ್ರಬಂಧಗಳನ್ನ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ವೋ ಆ ಪ್ರಬಂಧಗಳನ್ನು ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್. ಆ ಕಾನ್ಸೆಪ್ಟ್ಗಳನ್ನು ನೋಡಿ ಯಾವ ಥರ ಡೆವಲಪ್ ಮಾಡಬೇಕು, ಯಾವ ಥರ ಬರಿಬೇಕು, ಮುಂಬರುವಂಥ PSI ಎಕ್ಸಾಮ್ ಒಳಗೆ ಈಗಿನಿಂದನೇ ಯಾವ ಥರ ನಿಮ್ಮ ಪ್ರಯತ್ನ ಇರಬೇಕು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ನೋಡಿ. ಆಮೇಲೆ ಯಾರ್ಯಾರೆಲ್ಲ KS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಆಲ್ರೆಡಿ ಎಥಿಕ್ಸ್ ಕ್ಲಾಸಸ್ನ ಮಾಡಿದ್ದೀನಿ ಫ್ರೆಂಡ್ಸ್. 2024 ಈ ಒಂದು UPSC ಪರೀಕ್ಷೆಯಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಕೇಳಿರುವಂಥ ಎಲ್ಲ ಎಥಿಕ್ಸ್ ಕ್ವಶನ್ಸ್ಗೆ ಆನ್ಸರ್ಸ್ಗಳನ್ನ ಮಾಡಿದ್ದೀನಿ. ಅದನ್ನು ನೋಡಲಿಕ್ಕೆ ಸಾಧ್ಯ ಆಗಬೇಕು. ಡೀಪ್ ನಾಲೆಜ್ಗೆ ನಿಮ್ಮ ಆಲ್ವೇಸ್ ಪ್ರಿಫರೆನ್ಸ್ನ ಕೊಡ್ರಿ, ನಿಮಗೆ ಉಪಯೋಗ ಆಗುತ್ತೆ. ಯಾರ್ಯಾರೆಲ್ಲ KPSC ಮೇನ್ಸ್ಗೆ ಪ್ರಿಪರೇಷನ್ ಮಾಡ್ತಿದ್ದೀರಾ, ಈ ಪ್ರಬಂಧ ಪುಸ್ತಕ ತೆಗೆದುಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ PSI ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋರು ಕೂಡ 50 ಪ್ರಬಂಧಗಳು ಈ ಪುಸ್ತಕದೊಳಗಿದ್ದಾವೆ. 50 ಡಿಫ್ರೆಂಟ್ ಟಾಪಿಕ್ಸ್ಗಳನ್ನು ಕವರ್ ಮಾಡುತ್ತೆ. ದಿಸ್ ಈಸ್ ವಾಟ್ ಯು ನೀಡೆಡ್ ಗೈಸ್. ಇವತ್ತಿನ ಎಕ್ಸಾಮ್ಸಲ್ಲಿ ನಾನು 1 ಪ್ರಿಪೇರ್ ಮಾಡ್ತೀನಿ, 2 ಪ್ರಿಪೇರ್ ಮಾಡ್ತೀನಿ, 3, 4 ಮಾಡ್ತೀನಿ ಅಂದರೆ ಆಗೋದಿಲ್ಲ. ಯು ನೀಡ್ ಟು ಪ್ರಿಪೇರ್ ಎಕ್ಸ್ಪ್ಯಾಂಡಿಂಗ್ ಆರ್ಡರ್ ಒಳಗೆ. ಅಂದರೆ ಹೆಚ್ಚಿಗೆ ಎಷ್ಟು ಪ್ರಿಪೇರ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಆ್ಯಂಡ್ ಯಾರು ಆ ಥರ ಪ್ರಿಪೇರ್ ಮಾಡ್ತಿದ್ದಾರೆ ಅವ್ರು ಪಾಸ್ ಆಗ್ತಿದ್ದಾರೆ. ಯಾವುದೋ ಹಳ್ಳಿ ಒಳಗೂ ಕೂಡ ಇವತ್ತು ವಿದ್ಯಾರ್ಥಿಗಳು ಪಾಸ್ ಆಗುವಂಥ ಕೆಪಾಸಿಟಿ ಬರ್ತಾ ಇದೆ ಅವರಿಗೆ. ಯೂಟ್ಯೂಬ್ ಚಾನಲ್ ನೋಡಿ ಈವನ್ ನನ್ನ ಯೂಟ್ಯೂಬಲ್ಲಿ ನೋಡಿ ಎಷ್ಟೋ ವಿದ್ಯಾರ್ಥಿಗಳು ಪಾಸ್ ಆಗಿದ್ದನ್ನು ನೀವು ನೋಡಿದ್ದೀರಾ ಫ್ರೆಂಡ್ಸ್. ಆ್ಯಂಡ್ ಅವರ ವಿಡಿಯೋಗಳನ್ನು ಕೂಡ ಮೆಸೇಜಸ್ಗಳನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಯಾರು ಪುಸ್ತಕ ತೊಗೊಂಡಿಲ್ಲ, ಪುಸ್ತಕಕ್ಕಾಗಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 7892086178 ಈ ಒಂದು ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳುಹಿಸಿದರೆ ನಾವು ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ನಿಮಗೆ ಪುಸ್ತಕವನ್ನು ತಲುಪಿಸ್ತೀವಿ. ಆ್ಯಂಡ್ ಪ್ರಬಂಧ ರಚನೆ ಸಂಪೂರ್ಣ ಮಾಹಿತಿ ಇದರೊಳಗೆ ಸಿಗುತ್ತೆ. ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳಿರುವಂಥ ಮೊದಲ ಪುಸ್ತಕ. ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಬೋದು. ಈ ಒಂದು ಪುಸ್ತಕದೊಳಗೆ ಪ್ರಚಲಿತ ಪ್ರಬಂಧಗಳು ಮತ್ತು ಸಾಂಪ್ರದಾಯಿಕ ಪ್ರಬಂಧಗಳನ್ನು ಕೂಡ ನಾವು ಮಿಕ್ಸಪ್ ಮಾಡಿ ಹಾಕಿದ್ದೀವಿ. ಸೊ ಹೀಗಾಗಿ ನಿಮಗೆ ಯಾವುದೇ ತೊಂದರೆಗಳಾಗೋದಿಲ್ಲ ಫ್ರೆಂಡ್ಸ್. ಎಲ್ಲವೂ ಕೂಡ ನೀವು ಪರಿವಿಡಿಯನ್ನು ನೋಡ್ಬೋದು. ಆಲ್ ದ ಟಾಪಿಕ್ಸ್ ಆರ್ ರೆಲೆವೆಂಟ್ ಆ್ಯಂಡ್ ರೀಸೆಂಟ್ ಟಾಪಿಕ್ಸ್ ಓನ್ಲಿ ನಾವು ಹಾಕಿಬಿಟ್ಟು ಈ ಪುಸ್ತಕನ ಮಾಡಿದ್ದು. ಆ್ಯಂಡ್ ಅದಕ್ಕೇ ರಾಜ್ಯದೊಳಗೆ ಅತಿ ಹೆಚ್ಚು ಜನ ಇದನ್ನು ನಂಬಿ ಟ್ರಸ್ಟ್ ಮಾಡಿ ಈ ಪುಸ್ತಕವನ್ನು ತೊಗೊಂಡಿದ್ದೀರಾ. ಆ್ಯಂಡ್ ಅದಕ್ಕೆ ನಾವು ತುಂಬ ಆಭಾರಿಯಾಗಿದ್ದೀವಿ. ಯಾರ್ಯಾರು ತೊಗೊಂಡಿಲ್ಲ ಇನ್ನೂ, ನೀವು ಒಂದು ಸಾರ್ತಿ ಓದಿ ತೊಗೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಎಲ್ಲ ಕಡೆ ಸಿಗೋದಿಲ್ಲ ಈ ಪುಸ್ತಕ. ಅದಕ್ಕೇ ನೀವು ನನಗೆ ನಂಬರ್ನ ಕಳಿಸೋದ್ರ ಮೂಲಕ ಕೂಡ ಈ ಪುಸ್ತಕವನ್ನು ತರಿಸಿಕೊಳ್ಬೋದು ಫ್ರೆಂಡ್ಸ್. ಓಕೆ, ಸೊ ಈ ಥರ ಒಂದು ಹೆಂಗೆ ನೀವು ಪ್ರಬಂಧವನ್ನು ರಚನೆನೇ ಮಾಡಬೇಕು ಅಂತ ಈ ಒಂದು ಪುಸ್ತಕದೊಳಗೆ ನಾವು ಮಾಡಿಕೊಟ್ಟಿದ್ದೀವಿ. ಸೊ ಅದಕ್ಕೆ ನೀವು ಕೂಡ ಈ ಪುಸ್ತಕದ ಉಪಯೋಗವನ್ನು ತೆಗೆದುಕೊಳ್ಬೋದು ಫ್ರೆಂಡ್ಸ್. ಇವತ್ತಿನ ಒಂದು ಪ್ರಜಾವಾಣಿ ಪೇಪರ್ ಒಳಗೆ ಕಳೆದ ಕೆಲವು ದಿನಗಳಿಂದ ಈ ಒಂದು ವಿಷಯ ಅಗೇನ್ ನನಗೆ ನ್ಯೂಸ್ ಒಳಗೆ ಬರ್ತಾ ಇದೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, forget about PSI exam or KS exam or anything else. I want you people to understand C-section ಡೆಲಿವರಿ ಅಂತ ಏನು ಕರಿತೀವಿ. ಇವತ್ತು ನ್ಯಾಚುರಲ್ ಆಗಿ ಒಂದು ಮಗು ಹುಟ್ಟುವ ಕ್ರಿಯೆಗೆ ಮತ್ತು ಈ C-section ಕ್ರಿಯೆಗೆ ಇರುವಂಥ ಬದಲಾವಣೆಗಳನ್ನು ಈ ಪಿಕ್ಚರ್ ಮೂಲಕ ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್. ಯಾವ ಥರ ಇದು ಭಾರತದೊಳಗೆ ಒಂದು ಮೆಡಿಕಲ್ ಸ್ಕ್ಯಾಮ್ ಆಗಿ ಹೊರಗೆ ಬರ್ತಾ ಇದೆ. ಆ್ಯಂಡ್ ಭಾರತದೊಳಗೆ ಈ C-section ಡಿಲಿವರಿಗಳು ಹೆಚ್ಚಾಗಲಿಕ್ಕೆ ಕಾರಣಗಳೇನು ಮತ್ತು ಇದರ ಪರಿಣಾಮಗಳೇನು. ಆ್ಯಂಡ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದ್ರ ಬಗ್ಗೆ ಏನು ಹೇಳುತ್ತೆ, ನಮ್ಮ ಕುಟುಂಬ ಒಂದು ಈ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಏನಿರುತ್ತೆ ಅದರ ಡೇಟಾ ಏನು ಹೇಳುತ್ತೆ, ಯಾವ ಥರ ಇದು ಇನ್ಕ್ರೀಸ್ ಆಗ್ತಾ ಇದೆ ರೂರಲ್ ಏರಿಯಾದೊಳಗೆ. ಅಂದರೆ ಈ ಒಂದು ಹಳ್ಳಿಯ ಪ್ರದೇಶದಲ್ಲಿ ಹೆಚ್ಚಿಗೆ ಆಗ್ತಿದೆಯೋ ಅಥವಾ ನಗರ ಪ್ರದೇಶದೊಳಗೆ ಹೆಚ್ಚಿಗೆ ಆಗ್ತಿದೆಯೋ. ಆ್ಯಂಡ್ ನಾಳೆ ನೀವು ಕೂಡ ತಂದೆ ತಾಯಿ ಆಗುವಂಥ ವಿದ್ಯಾರ್ಥಿಗಳಿರ್ತೀರಿ. ಆ್ಯಂಡ್ ಪ್ರತಿ ಒಂದು ವಿಷಯನೂ ಬರೀ ಎಕ್ಸಾಮ್ಗೆ ಉಪಯೋಗ ಆಗಬೇಕು, ನಾವು ಎಕ್ಸಾಮ್ ಪಾಸ್ ಆಗಬೇಕು ಅಂತಲೇ ಕೇಳಬೇಡ್ರಿ. ಈ ಒಂದು C-section ಡೆಲಿವರಿ ಕೂಡ ಭಾರತದೊಳಗೆ ಹೆಚ್ಚಾಗ್ತಾ ಇರುವಂಥ ಒಂದು ಸಮಸ್ಯೆ ಆಗಿದೆ. ಇದನ್ನು ಕೂಡ ನಾವು ಹೆಂಗೆ ಪ್ರಬಂಧದಲ್ಲಿ ಕನ್ವರ್ಟ್ ಮಾಡ್ಬೋದು, ಯಾವ ಥರ ಪ್ರಬಂಧವನ್ನು ಇದ್ರ ಮೇಲೆ ರಚನೆ ಮಾಡ್ಬೋದು ಅನ್ನೋದನ್ನು ಹೇಳಬೇಕು ಅಂತ ನನಗೆ ಇಷ್ಟ ಫ್ರೆಂಡ್ಸ್. ಸೊ ಆದ್ದರಿಂದನೇ ನಿಮಗೆ ಈ ಒಂದು ಪ್ರಬಂಧವನ್ನು ಹೇಳಿಕೊಡ್ತಿರ್ತೀನಿ. ಸೊ ನಾನೇನು ಹೇಳ್ತಾ ಇರೋದು ಅಂದರೆ, ಯಾವುದು ಹೆಚ್ಚಿಗೆ ನ್ಯೂಸ್ ಒಳಗೆ ಬರ್ತಾ ಇದೆ, ಯಾವುದು ಚರ್ಚಿತವಾಗ್ತಾ ಇದೆ ಅಂಥ ವಿಷಯಗಳ ಮೇಲೆ ನೀವು ಪ್ರಬಂಧಗಳನ್ನು ಬರೀಲಿಕ್ಕೆ ಶುರು ಮಾಡ್ತಾ ಹೋದರೆ ಅದು ತಾನಾಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಆದ್ದರಿಂದ ನಿಮಗೆ ಒಂದು
ಈ ಪ್ರಬಂಧಗಳನ್ನು ಫಸ್ಟ್ಗೆ ಹೆಂಗೆ ಪ್ರಾರಂಭ ಮಾಡಬೇಕು, ಹೆಂಗೆ ಶುರು ಮಾಡಬೇಕು, ಎಲ್ಲಿ ನೀವು ಸ್ಟಾಪ್ ಮಾಡಬೇಕು, ಎಲ್ಲಿ ಯಾವ ಕಾರಣಗಳನ್ನ ಬರಿಬೇಕು, ನಂಬರ್ ಹಾಕಿ ಬರಿಬೇಕು, ಎಕ್ಸ್ಪ್ಲೇನ್ ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಜನವರಿ 30th, ಓಕೆ, ಜನವರಿ 30ನೇ ತಾರೀಕಿಂದ ಈ ಒಂದು ಆಫ್ಲೈನ್ ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ. ಧಾರವಾಡದ ಕಲ್ಯಾಣ್ ನಗರದ 10th ಕ್ರಾಸ್ನಲ್ಲಿ ನಮ್ಮ ಈ ಒಂದು ಕನಮಡಿ ಇನ್ಸ್ಟಿಟ್ಯೂಟ್ ಇದೆ. ಇಲ್ಲಿ ಆಫ್ಲೈನ್ ಕ್ಲಾಸ್ಗಳು ಜನವರಿ 30ರಿಂದ ಪ್ರಾರಂಭ ಆಗ್ತಿದ್ದಾವೆ. ಆನ್ಲೈನಲ್ಲಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಇದೆ. ಓಕೆ, ಸೊ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿಬಿಟ್ಟು ಈ ಒಂದು ಆ್ಯಪ್ ಏನಿದೆ ಇದನ್ನು ನೀವು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ಆನ್ಲೈನ್ ತರಗತಿಗಳನ್ನು ನೀವು ಸೇರ್ಕೋಬೋದು. ಆನ್ಲೈನ್ ತರಗತಿಗಳಲ್ಲೂ ಕೂಡ ಇದನ್ನು ಇನ್ನೂ ವಿಸ್ತಾರವಾಗಿ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೆ ನೀವು ಇವಾಗಿಂದನೇ ರೆಡಿ ಆಗ್ಬೋದು. ಆ್ಯಂಡ್ ಆನ್ಲೈನಲ್ಲಿ 999 rupees ಮಾತ್ರ ನಿಮಗೆ ಫೀಸ್ನ ತೆಗೆದುಕೊಳ್ತಾ ಇದೆ. ರೆಕಾರ್ಡೆಡ್ ಕ್ಲಾಸಸ್, ಲೈವ್ ಕ್ಲಾಸಸ್ ಕೂಡ ಅವೈಲೇಬಲ್ ಇರ್ತವೆ. PSIಗೆ essay ಮತ್ತು ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರಿಸೈಸ್ ರೈಟಿಂಗ್ 3 ಕೂಡ ಹೇಳಿಕೊಡಲಾಗುತ್ತೆ. ಒಂದು ಸರ್ತಿ ವೆಬ್ಸೈಟ್ಗೆ ಆರ್ ನಮ್ಮ ಆ್ಯಪ್ಗೆ ವಿಸಿಟ್ ಮಾಡಿ, ನಿಮಗೆ ಗೊತ್ತು ಕೂಡ ಆಗುತ್ತೆ ಫ್ರೆಂಡ್ಸ್. ಓಕೆ, ಭಾರತದೊಳಗೆ ಯಾಕೆ ಸಿ ಸೆಕ್ಷನ್ ಡೆಲಿವರಿಗಳು ಹೆಚ್ಚಿಗೆ ಆಗ್ತಿದ್ದಾವೆ, ಯಾವ ಥರ ಇಂಟ್ರೊಡಕ್ಷನ್ನ ಇದಕ್ಕೆ ಕೊಡ್ಬೋದು ನೀವು ನೋಡಿ. ಭಾರತದಲ್ಲಿ ಸಿಜರೀನ್, ಓಕೆ, ಇದಕ್ಕೆ ಸಿಜರೀನ್ ಅಂತ ಕೂಡ ಕರಿತೀವಿ, ಮೂಲಕ ಹೆರಿಗೆ ಮಾಡುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ. ನೀವು ಹಾಸ್ಪಿಟ್ಲಿಗೆ ಏನಾದರೂ ಹೆರಿಗೆ ಅಂತ ಹೆಣ್ಮಕ್ಳನ್ನ ಕರ್ಕೊಂಡು ಹೋದರೆ ಅಲ್ಲಿ ರೆಡಿಯಾಗಿ ಕೂತಿರ್ತಾರೆ, ಸಿ ಸೆಕ್ಷನ್ ಅಂತಾನೆ ಡೈರೆಕ್ಟಾಗಿ ಹೇಳ್ತಾರೆ. ಇವತ್ತು ಈವನ್ ಭಾರತದೊಳಗೆ ಏನಾಗ್ತಾ ಇದೆ ಅಂದರೆ, ಅಫ್ಕೋರ್ಸ್ ಗೈಸ್, ಭಾರತ ಅಭಿವೃದ್ಧಿ ಆಗ್ತಾ ಇದೆ, ನೋ ಡೌಟ್ ಇನ್ ದ್ಯಾಟ್. ಬಟ್ ನಮ್ಮ ಪೇರೆಂಟ್ಸ್ಗಿರುವಷ್ಟು ಕಷ್ಟಗಳು, ನಮ್ಮ ಪೇರೆಂಟ್ಸ್ಗಿರುವಂಥ ಒಂದು ಕೆಲಸಗಳು, ನಮಗೆ ಅಷ್ಟೊಂದು ಕೆಲಸಗಳು ಆ ಒಂದು ಫೀಲ್ಡ್ ಒಳಗೆ ಅಷ್ಟೊಂದು ಕೆಲಸನ ನಾವು ಮಾಡ್ತಾ ಇಲ್ಲ, ನಮಗೆ ಹತ್ತಾ ಇಲ್ಲ ಕೂಡ. ಓಕೆ, ಹೀಗಾಗಿ ಮಹಿಳೆಯರು ಯಾವಾಗ ಕೆಲಸದೊಳಗೆ ತೊಡಗ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಸಿ ಸೆಕ್ಷನ್ ಡೆಲಿವರಿ ಮೀನ್ಸ್ ಅವರು ಫಿಸಿಕಲ್ ಆಗಿ ಯಾವಾಗ ಕೆಲಸ ಮಾಡ್ಕೋತಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಚಾನ್ಸಸ್ಗಳು ಬಹಳ ಕಡಿಮೆ ಇದ್ದಾವೆ ಈ ಸಿಜರೀನ್ ಮಾಡಬೇಕು ಅಂತ. ಆದರೆ ಇವತ್ತಿನ ಒಂದು ಹೆಣ್ಮಕ್ಳು ಆ್ಯಕ್ಟಿವಿಟೀಸ್ ಕಡಿಮೆ ಇರೋದ್ರಿಂದ, ಆಮೇಲೆ ಭಾಳ ಜನ ಪೇರೆಂಟ್ಸ್ ಅಂದ್ಕೊಂಡಿರ್ತಾರೆ ಹೆಣ್ಮಕ್ಳನ್ನ ಒಳ್ಳೆ ಮನೆಗೆ ಕೊಟ್ಟರೆ, ಒಳ್ಳೆ ಮನೆಗಂದ್ರೇನು, ಹೆಣ್ಮಕ್ಳನ್ನ ಎಂಥ ಮನೆಗೆ ಕೊಡಬೇಕು ಅಂತ ಇಚ್ಛೆ ಪಡ್ತಾರೆ ಅಂದರೆ, ಬಂದು ಬಾಬಾಗಳ ಮುಂದೆ, ದೊಡ್ಡವ್ರ ಮುಂದೆ ಹೇಳ್ತಿರ್ತಾರೆ, ಇಚ್ಚಿ ಕಡೆ ಕಡ್ಡಿ ತೆಗೆದು ಇಚ್ಚಿ ಕಡೆ ಇಡಬಾರ್ದಂತ, ಅಂಥ ಮಗಳನ್ನ ಕೊಡ್ಬೇಕಂತೆ. ಇಚ್ಚಿ ಕಡೆ ಕಡ್ಡಿ ತೆಗೆದು ಇಚ್ಚಿ ಕಡೆ ಕಡ್ಡಿ ಇಡಬಾರ್ದು ಅಂಥ ಮನೆಗೆ ಹೆಣ್ಮಗಳನ್ನ ಕೊಟ್ಟರೆ ಏನಾಗುತ್ತೆ, ಹೆಣ್ಮಗಳು ಓವರ್ ವೇಟ್ ಆಗ್ತಾಳೆ, ಆಮೇಲೆ ಯಾವುದೋ ವಯಸ್ಸಿನೊಳಗೆ ಹೆಂಗೋ ಕಾಣಕ್ಕೆ ಶುರು ಮಾಡ್ತಾಳೆ. ನಾವೆಲ್ಲರೂ ಕೂಡ ನಮ್ಮ ಹತ್ರ ದುಡ್ಡು ಇರ್ಬೋದು, ನಮ್ಮ ಹತ್ರ ಆಸ್ತಿ ಇರ್ಬೋದು, ಏನು ಬೇಕಾದಿರ್ಬೋದು, ಬಟ್ ಅದಕ್ಕೆ ಭಾಳ ಜನ ಹೇಳ್ತಾರೆ ಗೈಸ್, ವಿದ್ಯೆ ಇದ್ದವ್ರ ಹತ್ರ ಬುದ್ಧಿ ಇರೋದಿಲ್ಲ ಅಂತ. ವಿದ್ಯೆಗೂ ಬುದ್ಧಿಗೂ ಸಂಬಂಧ ಇಲ್ಲ. ನಿಜವಾಗ್ಲೂ ಇವರೆಲ್ಲ ಬುದ್ಧಿ ಇಲ್ಲದೆ ಇರೋರು. ಎಲ್ಲಿವರೆಗೂ ಒಬ್ಬ ಮನುಷ್ಯ ಹುಡುಗನೇ ಆಗಿರಲಿ ಹುಡುಗಿನೇ ಆಗಿರಲಿ ಅವ್ರು ಕೆಲಸ ಮಾಡೋದಿಲ್ವೋ ಅಲ್ಲಿವರೆಗೂ ಅವ್ರ ಆರೋಗ್ಯನೂ ಕೂಡ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ. ಅದೇ ಇವತ್ತು ಒಂದು ಸಮಸ್ಯೆ ಕೂಡ ಆಗ್ತಾ ಇದೆ ಫ್ರೆಂಡ್ಸ್. ಅದರ ಜೊತೆಗೆ ನಮ್ಮ ಜೀವನ ಶೈಲಿ ಒಳಗೂ ಕೂಡ ಆಗ್ತಾ ಇರುವಂಥ ಬದಲಾವಣೆ, ಒಂದೇ ಕಡೆ ಕೂತು ಕೆಲಸ ಮಾಡೋದ್ರಿಂದ ಆಗಿರ್ಬೋದು, ಆ್ಯಂಡ್ ಸರಿಯಾಗಿ ಫಿಸಿಕಲ್ ಎಕ್ಸಸೈಸ್ ಮಾಡದೇ ಇರೋದ್ರಿಂದ ಆಗಿರ್ಬೋದು, ಜಂಕ್ ಫುಡ್ ತಿನ್ನೋದ್ರಿಂದ ಆಗಿರ್ಬೋದು, ಓಕೆ, ಓನ್ಲಿ ಔಟ್ಸೈಡ್ ಫುಡ್ಗಳ ಮೇಲೆ ಬೇಕ್ರಿ ಐಟಮ್ಸ್ಗಳನ್ನ ತಿನ್ನೋದ್ರಿಂದ ಆಗಿರ್ಬೋದು, ಸೋ ಮೆನಿ ರೀಸನ್ಸ್ಗಳಿಂದನೂ ಕೂಡ ಇದು ಆಗ್ತಿದೆ ಅಂತ ಹೇಳ್ಬಿಟ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ. ಆದರೆ ಇದು ಭಾರತದ ಮಹಿಳೆಯರ ಆರೋಗ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮ ಕೂಡ ಬೀರ್ತದೆ. ವೆರಿ ಇಂಪಾರ್ಟೆಂಟ್, ಆಲ್ ದ ಗರ್ಲ್ಸ್ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ, ಈ ಒಂದು ವಿಡಿಯೋನ ನೋಡ್ತಾ ಇರುವಂಥ ಎಲ್ಲ ಹೆಣ್ಮಕ್ಳು ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ. ಓಕೆ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹೆಲ್ತ್ಗಿಂತನೂ ದೊಡ್ಡ ಆಸ್ತಿ ಈ ಭೂಮಿ ಮೇಲೆ ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ. ನೀವಿಲ್ಲ ಅಂದರೆ, ನಿಮ್ಮ ಹೆಲ್ತ್ ಇಲ್ಲ ಅಂದರೆ ಎಲ್ಲವೂ ಕೂಡ ಶೂನ್ಯ ಫ್ರೆಂಡ್ಸ್. ಓಕೆ, ದಟ್ಸ್ ವೈ ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ಹೆಲ್ತ್ ಪ್ರಾಪರ್ಲಿ. ಸೊ ಅದಕ್ಕೆ ನೀವು ಕೆಲಸ ಮಾಡುವಂಥ ಅವಶ್ಯಕತೆಯೂ ಕೂಡ ಇದೆ. ಓಕೆ, ಸೊ ಹಲವು ಅಧ್ಯಯನಗಳು ಹೇಳ್ತವೆ. 4 ಮತ್ತು 5ನೇ ರಾಷ್ಟ್ರೀಯ ಆರೋಗ್ಯ ಸಮೀಕ್ಷೆಯ ದತ್ತಾಂಶ ಹೇಳುತ್ತೆ, ಓಕೆ, ಅಧ್ಯಯನವನ್ನು ಮಾಡಲಾಗಿದ್ದು ಹಲವು ರಾಜ್ಯಗಳಲ್ಲಿ ಇಂತಹ ಹೆರಿಗೆ ಪ್ರಕರಣಗಳನ್ನು ವಿಶ್ಲೇಷಿಸಲಾಗುತ್ತಾ ಇದೆ. ಓಕೆ, ಒಂದು ಕಡೆಯಿಂದ ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ದೇಶವಾಗಿದೆ. ಅಷ್ಟೇ ಅಲ್ಲ, ಅಂಥ ಸಮಯದಲ್ಲಿ ಮಹಿಳೆಯರ ಆರೋಗ್ಯವನ್ನು ಕಾಪಾಡುವುದು ಕೂಡ ನಮಗೆ ಸವಾಲಿನ ವಿಷಯವಾಗಿದೆ. ಓಕೆ, ಹಸುಗೂಸು ಮತ್ತು ತಾಯಂದಿರ ಮರಣ ಪ್ರಮಾಣವನ್ನು ಕಡಿಮೆಗೊಳಿಸಲಿಕ್ಕೆ
ವೈದ್ಯಕೀಯ ಕ್ಷೇತ್ರದಲ್ಲಿ ಇದನ್ನು ಬಳಸಲಾಗ್ತಾ ಇತ್ತು. ಯಾವಾಗ? 10 ವರ್ಷದ ಹಿಂದೆ. ಅಂದರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, ಹೆಚ್ಚು ಜನ ಈ ಒಂದು ಡೆಲಿವರಿ ಟೈಮ್ ಒಳಗೆ ತಾಯಂದಿರು ಡೆತ್ ಆಗಬಾರ್ದು ಮತ್ತು ಮಕ್ಕಳು ಡೆತ್ ಆಗಬಾರ್ದು ಅಂತ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಬೇಕು ಅಂತ ಬಂದಂಥ ಈ ವ್ಯವಸ್ಥೆ ಇವತ್ತು ಏನಾಗಿದೆ ಅಂದರೆ, ಈವನ್ ಡಾಕ್ಟರ್ಗೆ ಗೊತ್ತಿರುತ್ತೆ ಭಾಳ ಸರ್ತಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ, ಆದರೆ ಭಾಳ ಸರ್ತಿ ಅವ್ರು ಏನು ಮಾಡ್ತಿದ್ದಾರೆ, ಸಿ ಸೆಕ್ಷನ್ ಡೆಲಿವರಿಗೆ ಹೋಗು ಅಂತ ಹೇಳ್ತಿದ್ದಾರೆ. ನಾರ್ಮಲ್ ಡೆಲಿವರಿ ಆದರೆ 1 ದಿನ 2 ದಿನ ನೀವು ಹಾಸ್ಪಿಟಲ್ ಒಳಗಿರ್ತೀರ, ಆದರೆ ಸಿ ಸೆಕ್ಷನ್ ಡೆಲಿವರಿ ಆದರೆ 1 ವಾರ 2 ವಾರ 3 ವಾರನೂ ಇರ್ಬೋದು. ಇನ್ಫ್ಯಾಕ್ಟ್ ಭಾಳ ಜನ ಹೆಣ್ಮಕ್ಳು ಇದರೊಳಗೆ ಟ್ರ್ಯಾಪ್ ಕೂಡ ಆಗ್ತಿದ್ದಾರೆ ಫ್ರೆಂಡ್ಸ್. ಅವ್ರಿಗೆ ಅಷ್ಟೊಂದು ದಿನ ಹಾಸ್ಪಿಟಲ್ ಒಳಗೆ ಇರಲಿಕ್ಕೆ ಅವ್ರ ಹತ್ರ ದುಡ್ಡು ಇರೋದಿಲ್ಲ, ಭಾಳ ಸರ್ತಿ ಆರ್ಥಿಕವಾಗಿ ಅವರು ಸಬಲರಿರೋದಿಲ್ಲ, ಆದರೂ ಕೂಡ ಸಿ ಸೆಕ್ಷನ್ ಡೆಲಿವರಿ ಮಾಡಿಸ್ತಾರೆ. 3-4 ದಿನ 1 ವಾರದೊಳಗೆ ಹಾಸ್ಪಿಟಲ್ನ ಬಿಟ್ಟು ಹೋಗ್ತಾರೆ. ಆದರೆ ಆ್ಯಕ್ಚುಲಿ ಪ್ರಾಪರಾಗಿ ಆ ಸಮಯದೊಳಗೆ ಯಾರು ಕೇರ್ ಮಾಡೋದಿಲ್ಲ ಅವ್ರ ಹೆಲ್ತ್ನ, ಮುಂದೆ ಹೋಗಿ ಆ ಕಾಂಪ್ಲಿಕೇಶನ್ಗಳು ಪ್ರಾರಂಭ ಆಗ್ತವೆ. ಹೀಗಾಗಿ ಹೆಣ್ಮಕ್ಕಳ ಒಂದು ಆರೋಗ್ಯದ ಮೇಲೆ ಇದರ ಪರಿಣಾಮ ಹೆಚ್ಚಾಗ್ತಾ ಇದೆ. ಸಿ ಸೆಕ್ಷನ್ ಅಥವಾ ಸಿಸರಿನ್ ವಿಭಾಗವು ಹಿಂಗಂದ್ರೆ ಏನು? ಓಕೆ, ಸೊ ಕೆಲವೊಬ್ರಿಗೆ ಹಂಗಂದ್ರೆ ಇನ್ನೂ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ, ಅಡಲ್ಟ್ಸ್ ಇರ್ತೀರ. ಅಥವಾ ಸಿ ಸೆಕ್ಷನ್ ವಿಭಾಗ ಎಂದರೆ ಹೊಟ್ಟೆ ಮತ್ತು ಗರ್ಭಾಶಯದಲ್ಲಿದನ ಓಕೆ ಅದನ್ನು ಛೇದನ ಮಾಡುವುದರ ಮೂಲಕ ಮಗುವನ್ನು ಹೆರಿಗೆ ಮಾಡಲು ಬಳಸಲಾಗುವ ಶಸ್ತ್ರಾಸ್ತ್ರದ ಒಂದು ವಿಧಾನವಾಗಿದೆ. ಯೋನಿ ಮತ್ತು ಹೆರಿಗೆಯ ಮಗು ಅಥವಾ ತಾಯಿಯನ್ನು ಅಪಾಯಕ್ಕೆ ಸಿಲುಕಿಸುವಾಗ ಇದನ್ನು ಹೆಚ್ಚಾಗಿ ಬಳಸಲಾಗ್ತದೆ. ಇನ್ನೇನು ಆ ಮಗು ಏನಾದರೂ ಡೆಲಿವರಿ ಆಗಲಿಲ್ಲ ಅಂದರೆ, ಹೆರಿಗೆ ಆಗಲಿಲ್ಲ ಅಂದರೆ ತಾಯಿ ಜೀವಕ್ಕೂ ಇರುತ್ತೆ ಅಂತ ಕೆಲವೊಂದು ಸರ್ತಿ ಅಂಥ ಸಿಚುವೇಶನ್ ಬರುತ್ತೆ. ಅಂಥ ಒಂದು ಸಂದರ್ಭದೊಳಗೆ ಉಪಯೋಗಿಸಬಹುದಾದಂಥ ಒಂದು ಮೆಡಿಕಲ್ ಕಂಡೀಷನ್. ಓಕೆ, ಸೊ ಇದಕ್ಕೆ ಸಿ ಸೆಕ್ಷನ್ ಡೆಲಿವರಿ ಅಂತ ನಾವು ಕರಿತೀವಿ ಫ್ರೆಂಡ್ಸ್. ಓಕೆ, ಇಲ್ಲಿ ಡೇಟಾನ ಹೆಂಗೆ ಇನ್ಕ್ಲೂಡ್ ಮಾಡಬೇಕು? ನಾನು ಹೆಂಗೆ ಇನ್ಕ್ಲೂಡ್ ಮಾಡಿದ್ದೀನಿ? ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಗಳ ಪ್ರಕಾರ ದೇಶದಲ್ಲಿ 2005 ಮತ್ತು 2006ರಲ್ಲಿ ಎಷ್ಟಾಕಿದ್ದು ಸಿ ಸೆಕ್ಷನ್ ಡೆಲಿವರಿ ಪ್ರಮಾಣ 8.5ರಷ್ಟಿತ್ತು. ನೆನಪಿಟ್ಕೊಡ್ರಿ ಇದನ್ನು. ಓಕೆ, 2015-16 ಹೊತ್ತಿಗೆ 17% ಸಿ 8% ಇದ್ದಿದ್ದು ಆಲ್ಮೋಸ್ಟ್ ಡಬಲ್ ಆಗಿದೆ. ಓಕೆ, ಸೊ 2019-2021 ಹೊತ್ತಿಗೆ 21%ಗೆ ಹೆಚ್ಚಳ ಆಗಿದೆ ಸಿ ಸೆಕ್ಷನ್ ಡೆಲಿವರಿ. ಓಕೆ, ಹೆಂಗೆ ಬದಲಾವಣೆ ಆಗ್ತಾ ಇದೆ ನೋಡಿ. ಭಾರತದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಂತೂ ಸಿ ಸೆಕ್ಷನ್ ಹೆರಿಗೆಗಳಿಗೆ ಹೆಚ್ಚು ನಡೀತಾ ಇರೋದ್ರಿಂದ 30ರಿಂದ 40 ವಯಸ್ಸಿನ ಮಹಿಳೆಯರು ಏನಾದರೂ ಓಕೆ, ಸೊ ಅದಕ್ಕೂ ಹೆಚ್ಚಿನ ವಯಸ್ಸಿನ ಮಹಿಳೆಯರು ಏನಾದರೂ ಹಾಸ್ಪಿಟ್ಲಿಗೆ ಹೆರಿಗೆ ಅಂತ ಹೋದರೆ ಅವ್ರಿಗೆ ಸಿ ಸೆಕ್ಷನ್ ಡೆಲಿವರಿ ಅಂತಾನೆ ಕಳಿಸ್ತಾ ಇರೋದನ್ನು ನಾವು ಕಾಣ್ತೀವಿ. 2019 ಮತ್ತು 2021 ಅಂಕಿ ಸಂಖ್ಯೆ ಪ್ರಕಾರ ಖಾಸಗಿ ಆಸ್ಪತ್ರೆಯಲ್ಲಿ ಜಸ್ಟ್ ಲುಕ್ ಎಟ್ ದಿಸ್ ಡೇಟಾ ಗೈಸ್, 47.5% ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ 14.3%ರಷ್ಟು ಹೆರಿಗೆಗಳು ಇವತ್ತು ಆಗ್ತಾ ಇರೋದು ಸಿ ಸೆಕ್ಷನ್ ಹೆರಿಗೆಗಳೇ ಆಗಿವೆ. ನೀವು 2ನೇ ಪ್ಯಾರಾಗ್ರಾಫಲ್ಲಿ ಈ ಡೇಟಾ ಒಂದು ಏನು ಕೊಡ್ತಿದ್ದಾರೆ ಅದನ್ನು ಇನ್ಕ್ಲೂಡ್ ಮಾಡಬೇಕು. ಹೀಗೆ ಸ್ಮಾಲ್ ಪ್ಯಾರಾಗ್ರಾಫ್ಸ್ನ ಬರಿಬೇಕು. ನಮ್ಮ ಒಂದು ಆಫ್ಲೈನ್ ಕ್ಲಾಸ್ನಲ್ಲಿ ನಾವು ಒಂದು ಕಡೆ ಸ್ಟೂಡೆಂಟ್ಸ್ಗೆ ಕೂಡಿಸಿ ಇದನ್ನು ಹೇಳಿಕೊಟ್ಟು ಬರೆದು ಅವ್ರಿಗೆ ಬರೆಸ್ತೀವಿ. ಓಕೆ, ಸೊ ನಾನು ಲಿಟ್ರಲಿ ಅವ್ರಿಗೆ ಬರೋವರೆಗೂ ಬಿಡೋದಿಲ್ಲ ಫ್ರೆಂಡ್ಸ್. ಓಕೆ, ಈ ಥರ ನಿಮಗೆ ಪರ್ಸ್ನಲ್ ಕೇರಿಂದ ಈ ತರಗತಿಗಳನ್ನ ನಡೆಸಲಾಗುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ಯಾರಾಗ್ರಾಫ್ ಮಾಡಿ ನೀವೇನು ಬರಿಬೇಕು? ಆರ್ಥಿಕವಾಗಿ ದುರ್ಬಲ ವರ್ಗಗಳ ಮಹಿಳೆಯರಿಗೆ ಅನಿವಾರ್ಯ ಸಂದರ್ಭದಲ್ಲಿ ಸಿ ಸೆಕ್ಷನ್ ಮೂಲಕ ಹೆರಿಗೆ ಮಾಡಿಸಿಕೊಳ್ಳಲು ಸರ್ಕಾರ ಇವನ್ ಸಬ್ಸಿಡಿ ಕೂಡ ನೀಡ್ತಾ ಇದೆ. ಉದಾಹರಣೆಗೆ, ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಹಿಳೆಯರಿಗೆ ಜನನಿ ಸುರಕ್ಷಾ ಯೋಜನೆ ಅಡಿ ಧನ ಸಹಾಯ ಮಾಡಲಾಗ್ತದೆ. ಆದರೆ 36%ರಷ್ಟು 36%ರಷ್ಟು ಮಂದಿ ಮಾತ್ರ ಇದರ ಲಾಭ ಪಡೆದುಕೊಂಡಿದ್ದಾರೆ. ಅವೇರ್ನೆಸ್ಸೇ ಇಲ್ಲ ಫ್ರೆಂಡ್ಸ್. ಓಕೆ, ಮೋಸ್ಟ್ ಆಫ್ ದಿ ಟೈಮ್ ಅವೇರ್ನೆಸ್ ಇಲ್ಲ. ಓಕೆ, ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಬರೀದು? ಜಗತ್ತಿನ ಕಂಪ್ಯಾರಿಸನ್ ಮಾಡೋದು. ಜಗತ್ತಿನ ಸಿ ಸೆಕ್ಷನ್ ಹೆರಿಗೆ ಪ್ರಮಾಣದಲ್ಲಿ ಗಣನೀಯವಾಗಿ ಹೆಚ್ಚಳವಾಗ್ತಾ ಇದೆ. ಭಾರತದೊಳಗೆ ಮಾತ್ರ ಸಿ ಸೆಕ್ಷನ್ ಡೆಲಿವರಿ ಹೆಚ್ಚಿಗೆ ಆಗ್ತಾ ಇಲ್ಲ, ಜಗತ್ತಿನೊಳಗೆ ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. ಇದು ಭಾರತದಲ್ಲಿ ಮಾತ್ರ ಹೆಚ್ಚುತ್ತಿಲ್ಲ, ಜಾಗತಿಕ ಮಟ್ಟದಲ್ಲೂ ಇದೇ ಪ್ರವೃತ್ತಿ ಕಂಡುಬರುತ್ತದೆ. ಓಕೆ, ಜಾಗತಿಕ ಮಟ್ಟದಲ್ಲಿ 1990ರಲ್ಲಿ ಸಿ ಸೆಕ್ಷನ್ ಹೆರಿಗೆ ಪ್ರಮಾಣ
21ರಷ್ಟು ಹೆಚ್ಚಾಗಿದ್ದನ್ನು ಕಾಣ್ತೀವಿ. ಅಂದರೆ ಅವಾಗಿನ 1990ಕ್ಕಿಂತನೂ ಈಗ ಕಂಪ್ಯಾರಿಸನ್ ಮಾಡಿದರೆ 21%ಗೆ ಹೆಚ್ಚಾಗಿದ್ದನ್ನು ಕಾಣ್ತೀವಿ. ಓಕೆ, ಇನ್ನು 2030 ವೇಳೆಗೆ 2030 ವೇಳೆಗೆ ಇನ್ನು 29%ಗೆ ಇದನ್ನು ಹೆಚ್ಚಿಸಬಹುದು, ಹೆಚ್ಚಾಗಬಹುದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದನ್ನು ಹೇಳಿದೆ ಫ್ರೆಂಡ್ಸ್. ಆದರೆ ಒಟ್ಟು ಹೆರಿಗೆಗಳಲ್ಲಿ ಸಿಸರಿನ್ ಪ್ರಮಾಣ 10ರಿಂದ 15% ಒಳಗೆ ಇರಬೇಕು ಅಂತ WHO ಹೇಳಿದೆ. ನಮ್ಮದು ಆಲ್ರೆಡಿ ಮಿತಿ ಮೀರಿ ಹೋಗಿದೆ ಫ್ರೆಂಡ್ಸ್. ಓಕೆ, ಈಗಲ್ಲ, ಹಿಂದಿನ ಸೆನ್ಸಸ್ ಒಳಗೆ ಮಿತಿ ಮೀರಿ ಹೋಗಿದೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ ಪ್ರಕಾರ ಭಾರತ 4ನೇ ಆರೋಗ್ಯ ಕುಟುಂಬ ಸಮೀಕ್ಷೆಯ ಸಂದರ್ಭದಲ್ಲೇ ಈ ಮಿತಿಯನ್ನು ದಾಟಿ ಹೋಗಿರುವುದನ್ನು ಕಾಣ್ತೀವಿ. ಆಗ ದೇಶದಲ್ಲಿ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ 22ರಲ್ಲಿ ಮಿತಿಗಿಂತನೂ ಹೆಚ್ಚು ಸಿ ಸೆಕ್ಷನ್ ಹೆರಿಗೆಗಳು ನಡೆದಿದ್ದನ್ನು ಕಾಣ್ತೀವಿ. 2019 ಮತ್ತು 21ರ ಹೊತ್ತಿಗೆ ಈ ಮಿತಿ ದಾಟಿದ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 28ಕ್ಕೆ ಹೆಚ್ಚಿಗೆ ಆಗಿದ್ದನ್ನು ನಾವು ಕಾಣ್ತೀವಿ. ಓಕೆ, ಸೊ ಇವೆಲ್ಲ ಡೇಟಾಸ್ ನೀವೆಲ್ಲ ಬರಿಬೇಕು ಅಂತಲ್ಲ, ಕೆಲವೊಂದು ಡೇಟಾನ ಬರಿಬಹುದು. ಭಾರತದಲ್ಲಿ ಸಿ ಸೆಕ್ಷನ್ ಹೆರಿಗೆಗಳ ಪ್ರಮಾಣ ತೆಲಂಗಾಣ ರಾಜ್ಯದಲ್ಲಿ ಇಂಪಾರ್ಟೆಂಟ್, ಅತಿ ಹೆಚ್ಚು ಸಿ ಸೆಕ್ಷನ್ ಡೆಲಿವರಿ ಆಗ್ತಾ ಇರೋದಲ್ಲಿ ತೆಲಂಗಾಣ ರಾಜ್ಯದಲ್ಲಿ. ಸೊ 60.7% ಇದ್ದರೆ ನಾಗಾಲ್ಯಾಂಡ್ನಲ್ಲಿ, ನಾಗಾಲ್ಯಾಂಡ್ ರಾಜ್ಯದಲ್ಲಿ ಅತಿ ಕಡಿಮೆ ಈ ಒಂದು ಸಿ ಸೆಕ್ಷನ್ ಹೆರಿಗೆಗಳು ನಡೀತಾ ಇವೆ, 5.2%ರಷ್ಟು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಡೇಟಾನ ನಿಮಗೆ ಸೆಕೆಂಡ್ ಪೇಪರ್ ಒಳಗೂ ಕೂಡ ಇದು ಉಪಯೋಗ ಆಗುತ್ತೆ. ದಕ್ಷಿಣ ರಾಜ್ಯಗಳಲ್ಲಿ ಅಂದರೆ ತೆಲಂಗಾಣ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು ಹೆಚ್ಚು ಸಿ ಸೆಕ್ಷನ್ ಹೆರಿಗೆಗಳ ಮೂಲಕ ಮಕ್ಕಳಿಗೆ ಜನ್ಮ ನೀಡುತ್ತಿದ್ದರೆ, ಇವುಗಳಿಗೆ ಹೋಲಿಸಿದರೆ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನದಲ್ಲಿ ಸಹಜ ಹೆರಿಗೆಗಳೇ ಹೆಚ್ಚಾಗುತ್ತಿವೆ. ಓಕೆ, ಇವನ್ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಒಳಗೆ ಪೀಪಲ್ ಆರ್ ಮೋರ್ ರೆಸಿಸ್ಟೆಂಟ್, ಅವರಲ್ಲಿ ನಾರ್ಮಲ್ ಡೆಲಿವರಿಗಳು ಹೆಚ್ಚಿಗೆ ಆಗ್ತಿದೆ, ಬಟ್ ಸೌತ್ ಇಂಡಿಯಾದ ರಾಜ್ಯಗಳಲ್ಲಿ ಹೆಚ್ಚಿಗೆ ಆಗ್ತಿದ್ದಾವೆ. ಇನ್ನು ಈ ಕರ್ನಾಟಕದೊಳಗೆ ನಾವು ಒಂದು ಸ್ಥಿತಿಗತಿಯನ್ನು ನೋಡಿದರೆ, ಕರ್ನಾಟಕದಲ್ಲಿ ಸಿ ಸೆಕ್ಷನ್ ಹೆರಿಗೆಗಳು ಹೆಚ್ಚಾಗಿದ್ದರೂ ಕೂಡ ದಕ್ಷಿಣದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಸರಾಸರಿ ಪ್ರಮಾಣ ಕಡಿಮೆ ಇದೆ. ಎಸ್, ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ತಮಿಳುನಾಡು ಕಂಪೇರ್ ಮಾಡಿದರೆ ಡೆಫಿನೆಟ್ಲಿ ನಮ್ಮ ರಾಜ್ಯದೊಳಗೆ ಪ್ರಮಾಣ ಕಡಿಮೆ ಇದೆ. 2015-16ರ ನಡುವೆ 4ನೇ ರಾಷ್ಟ್ರೀಯ ಆರೋಗ್ಯ ಕುಟುಂಬ ಸಮೀಕ್ಷೆ ಪ್ರಕಾರ ರಾಜ್ಯದಲ್ಲಿ ಸರಾಸರಿ ಸಿಸರಿನ್ ಹೆರಿಗೆ 23%, ಓಕೆ, ಸೊ 23% ಇದ್ದಿದ್ದು 2019-20ರಲ್ಲಿ 5ನೇ ಸಮೀಕ್ಷೆ ನಡೆದಾಗ 31%ಗೆ ಏರಿಕೆ ಆಗಿದ್ದನ್ನು ಕಂಡು ಬಂದಿದೆ. ನೀವು ಇಷ್ಟು ಬರೆದ್ರೆ ಸಾಕು. ಇವನ್ ನೀವು ಭಾರತದ ಬಗ್ಗೆ ಹೇಳಿದ್ರಿ, ಜಗತ್ತಿನ ಬಗ್ಗೆ ಹೇಳಿದ್ರಿ, ಕರ್ನಾಟಕದ ಬಗ್ಗೆ ಹೇಳಿದ್ರಿ, ಭಾರತದೊಳಗೆ ಯಾವ ರಾಜ್ಯಗಳು ಹೆಚ್ಚಿಗೆ ಕಮ್ಮಿ ಇದ್ದಾವೆ ಅಂತ ಹೇಳಿದ್ರಿ. ಸಿ ಸೆಕ್ಷನ್ ಡಿಲಿವರಿ ಬಗ್ಗೆ ಏನೇನು ಹೇಳಬೇಕು, ಓಕೆ, ಅದು ಎಲ್ಲ ನಾನು ಇಲ್ಲಿ ಹೇಳಾಗಿದೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಏನು? ಹೀಗೆ ದೇಶದಲ್ಲಿ ಸಿ ಸೆಕ್ಷನ್ ಹೆರಿಗೆಗಳು ಹೆಚ್ಚಾಗಲಿಕ್ಕೆ ಕಾರಣಗಳೇನೇನು? ವಾಟ್ ಆರ್ ದ ರೀಸನ್ಸ್ ಟು ಇನ್ಕ್ರೀಸ್ ಸಿ ಸೆಕ್ಷನ್ ಡೆಲಿವರೀಸ್ ಇನ್ ಕರ್ನಾಟಕ ಆರ್ ಇಂಡಿಯಾ? ಓಕೆ, ಭಾರತದೊಳಗೆ ಹೆಚ್ಚಾಗಲಿಕ್ಕೆ ಕಾರಣಗಳೇನು? ಒನ್ ಬೈ ಒನ್ ಆಗಿ ಕಾರಣಗಳನ್ನು ನೋಡೋಣ. ನೋಡಿ, ಮೊದಲು ನಾನು ಹೇಳುವಂಥ ಕಾರಣಗಳನ್ನು ಕೇಳ್ರಿ. ನಿಮ್ಮದೇ ಆದಂಥ, ನಿಮಗೆ ಗೊತ್ತಿರುವಂಥ ಕಾರಣಗಳನ್ನು ಕೂಡ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ನೀವು ಯಾರೂ ಕಮೆಂಟ್ ಬಾಕ್ಸನ್ನು ಇಂಥ ಪ್ರೊಡಕ್ಟಿವ್ ಕೆಲಸಗಳಿಗೆ ಉಪಯೋಗ ಮಾಡೋದಿಲ್ಲ. ದೋಸ್ ಹೂ ಆರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್, ಪ್ಲೀಸ್ ವಾಚ್ ದಿಸ್ ವಿಡಿಯೋ ಆ್ಯಂಡ್ ಟ್ರೈ ಟು ರೈಟ್ ರೀಸನ್ಸ್ ಇನ್ ಇಂಗ್ಲಿಷ್ ಮೀಡಿಯಂ. ಓಕೆ, ವೈದ್ಯಕೀಯ ಕಾರಣಗಳು, ಮೆಡಿಕಲ್ ರೀಸನ್ಸ್, ರೈಟ್ ದೀಸ್ ರೀಸನ್ಸ್. ಈ ಕಾರಣಗಳನ್ನು ಇಂಗ್ಲೀಷ್ನಲ್ಲಿ ಬರೀರಿ, ಬೇರೆ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗಲಿ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನನ್ನ ಯಾವುದೇ ಪ್ರಬಂಧವನ್ನು ನೋಡಿದರೆ ಆ ಒಂದು ಮುಖ್ಯ ಪಾಯಿಂಟ್ಗಳನ್ನು ಇಂಗ್ಲೀಷ್ ಒಳಗೆ ಬರೀಲಿಕ್ಕೆ ಪ್ರಯತ್ನ ಮಾಡಿರಿ. ಇಂಗ್ಲೀಷ್ ಒಳಗೆ ನೀವು ಬರೆಯೋದ್ರಿಂದ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡ್ಬೋದು. ನಿಮಗೆ ಫ್ರೀ ಆಗಿನೇ ಇಷ್ಟು ಎಲ್ಲ ಹೆಲ್ಪ್ ಆಗ್ತಿದ್ರು ಕೂಡ ನೀವು ಅದರ ಸರಿಯಾದ ಉಪಯೋಗವನ್ನು ತಗೊಳ್ಳೋದಿಲ್ಲ. ಬರೀ ನೆವ ಹೇಳ್ತೀರಿ ನೀವು, ನಂಗೆ ಟ್ರಾನ್ಸ್ಲೇಷನ್ ಬರೋದಿಲ್ಲ, ಅದು ಬರೋದಿಲ್ಲ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರ್ಯಾರೆಲ್ಲ ಜಾಯ್ನ್ ಆಗಿಲ್ಲ, ಕನಮಡಿ KANAMADI ಕನಮಡಿ IAS ಆ್ಯಂಡ್ KAS ಅಂತ ಏನು ಗ್ರೂಪ್ ಇದೆ,
ಆ ಒಂದು ಗ್ರೂಪ್ ಒಳಗೆ ನಾನು ಪ್ರತಿದಿನ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೇಟಿಂಗ್ ಹಾಕ್ತಿದ್ದೀನಿ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಏನು ತೊಂದರೆ ಗೈಸ್? ಓಕೆ, ಪ್ಲೀಸ್ ಪ್ರಾಕ್ಟೀಸ್ ಇಟ್. ನೋಡಿ, ವೈದ್ಯಕೀಯ ಕಾರಣಗಳು ವೆರಿ ಇಂಪಾರ್ಟೆಂಟಾ? ವೈದ್ಯಕೀಯ ಕಾರಣಗಳು ಇದರೊಳಗೆ ಏನು ಬರಿತೀರಿ? ಹಾಗೆ ಪಾಯಿಂಟ್ ಹಾಕಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಭಾರತದಲ್ಲಿ ಮತ್ತು ಜಗತ್ತಿನ ಹಲವು ಭಾಗಗಳಲ್ಲಿ ನಡೆಯುತ್ತಿರುವ ಸಿಸರಿನ್ ಹೆರಿಗೆಗಳಲ್ಲಿ ಎಲ್ಲವೂ ವೈದ್ಯಕೀಯ ಕಾರಣಗಳಿಗಾಗಿ ನಡೆಯುತ್ತಿಲ್ಲ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವರು ಲಾಭ ಗಳಿಸಬೇಕು, ಹೆಚ್ಚು ದುಡ್ಡನ್ನು ಕಿತ್ಕೋಬೇಕು. ನಾರ್ಮಲ್ ಡಿಲಿವರಿ ಆದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 10,000 ರೂಪೀಸ್ ಆಗ್ಬೋದು ನಿಮ್ಮ ಒಂದು ಚಾರ್ಜ್. ಬಟ್ ಅದೇ ನೀವು ಸಿ ಸೆಕ್ಷನ್ ಡಿಲಿವರಿ ಆದರೆ ಮಿನಿಮಮ್ 50,000 ಟು 1,00,000 ರೂಪೀಸ್. ಓಕೆ, ಇಟ್ಸ್ ಅ ಮೆಡಿಕಲ್ ಸ್ಕ್ಯಾಮ್ ಗೈಸ್. ಓಕೆ, ಭಾಳ ಸರ್ತಿ ಇದು ಮೆಡಿಕಲ್ ಸ್ಕ್ಯಾಮ್ ಆಗ್ತಾ ಇದೆ. ಹೀಗೆ ಅನೇಕ ಬಾರಿ ಹಣ ಗಳಿಸುವ ಉದ್ದೇಶದಿಂದ ವೈದ್ಯರು ಸಿ ಸೆಕ್ಷನ್ ಹೆರಿಗೆಯನ್ನು ಮಾಡಿಸಲು ಹೇಳ್ತಿದ್ದಾರೆ. ಇದರಿಂದಾಗಿ ವೈದ್ಯಕೀಯ ಅರಿವೇ ಇಲ್ಲದಿರುವಂತಹ ಜನ ಇಂತಹ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದಾರೆ. ಇದರಿಂದ ವೈದ್ಯರಿಗೆ ಮತ್ತು ಆಸ್ಪತ್ರೆಗಳಿಗೆ ಲಾಭ ಹೆಚ್ಚಾಗುತ್ತಿದೆ, ಆದರೆ ಇಲ್ಲಿ ರೋಗಿಗಳು ಮಾತ್ರ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಇದು ಒಂದು ವ್ಯವಹಾರವಾಗಿದೆ. ಇಟ್ ಬಿಕಮ್ ಎ ಬಿಸ್ನೆಸ್ ಗೈಸ್. ಈ ಕಾರಣದಿಂದಾಗಿ ಸಿ ಸೆಕ್ಷನ್ ಡೆಲಿವರಿ ಅಥವಾ ಸಿ ಸೆಕ್ಷನ್ ಹೆರಿಗೆಗಳು ಭಾರತದೊಳಗೆ ಹೆಚ್ಚಿಗೆ ಆಗ್ತಿದ್ದಾವೆ. ಓಕೆ, ಯು ಆರ್ ಗೆಟಿಂಗ್ ದ ಪಾಯಿಂಟ್. ನೀವು ಹೀಗೆ ಒಂದು ರೀಸನ್ ಬರಿಬೇಕು, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಎರಡನೆಯ ಕಾರಣ ಕೌಟುಂಬಿಕ ಕಾರಣಗಳು. ಭಾರತದೊಳಗಿರುವಂಥ ವಿಚಿತ್ರ ಕುಟುಂಬ ವ್ಯವಸ್ಥೆ, ಆಮೇಲೆ ಭಾರತದೊಳಗಿರುವಂಥ ಕುಟುಂಬ ವ್ಯವಸ್ಥೆ ಹೆಂಗೆ ಬದಲಾಗ್ತಾ ಇದೆ ಅಂದರೆ, ಅವಿಭಕ್ತ ಕುಟುಂಬ ಇದ್ದಿದ್ದೆಲ್ಲ ಇವತ್ತು ಹೋಗಿ ವಿಭಕ್ತ ಕುಟುಂಬ ಆಗ್ತಾ ಇದೆ. ಹೀಗಾಗಿ ಅನೇಕ ಬದಲಾವಣೆಗಳು ಭಾರತೀಯರ ಬದುಕಿನಲ್ಲಿ ಆಗ್ತಾ ಇದ್ದಾವೆ. ಭಾರತದಲ್ಲಿ ಇಂದು ವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಿದ್ದಾವೆ. ಗಂಡ ಮತ್ತು ಹೆಂಡತಿ ಮಾತ್ರ ಇಬ್ಬರೇ ಇರುವಂಥ ಕುಟುಂಬದಲ್ಲಿ ಅವರಿಗೆ ಉತ್ತಮ ಸಲಹೆಗಳನ್ನು ಕೊಡಲಿಕ್ಕೆ, ಹಿಂದಿನ ಕಾಲದೊಳಗೆ ಓಕೆ, ಒಬ್ಬರು ಅಜ್ಜ ಅಜ್ಜಿ ಇರ್ತಿದ್ರು, 10 ಡಿಲಿವರಿ ಅಂದರೆ 10 ಮಕ್ಕಳನ್ನ ಅವ್ರು ಹೆತ್ತಿರ್ತಿದ್ರು. ಅವರು ಮೊದಲೇ ಟಿಪ್ಸ್ ಕೊಡ್ತಿದ್ರು, ಮೊದಲೇ ಹೇಳಿಕೊಡ್ತಿದ್ರು. ಬಟ್ ಇವತ್ತೆಲ್ಲ ಇವೆಲ್ಲ ಮಾಯ ಆಗಿದ್ದಾವೆ. ಇವತ್ತು ಎಷ್ಟು ಬ್ಯುಸಿ ಇರ್ತಾರೆ ಅಂದರೆ ಜನ, ಸೊ ಇನ್ನೊಬ್ಬರ ಜೊತೆ ಮಾತಾಡಲಿಕ್ಕೂ ಕೂಡ ಅವರಿಗೆ ಸಮಯ ಇರೋದಿಲ್ಲ. ಅಂಥದ್ರೊಳಗೆ ಟಿಪ್ಸ್ ಕೊಡೋದಂತೂ ಬಿಡ್ರಿ. ಹಿರಿಯರು ಇಲ್ಲದೆ ಇರುವಂಥ ಕಾರಣ ಇವರು ಮನವಿಯ ಮೇರೆಗೆ ನೋಡಿ ಅವಾಗ ಏನು ಮಾಡ್ತಾರೆ, ವೈದ್ಯರಿಗೆ ಹೇಳಿಬಿಡ್ತಾರೆ, ಅರೆ ನನಗೆ ತಡ್ಕೊಳಕ್ಕಾಗೋದಿಲ್ಲ, ನಾನು ಇಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ವೈದ್ಯರು ಏನು ಮಾಡ್ತಿದ್ದಾರೆ, ಸಿ ಸೆಕ್ಷನ್ ಹೆರಿಗೆ ನಡೆಸಲಿಕ್ಕೆ ನಿರ್ದೇಶನವನ್ನು ಕೊಡ್ತಿದ್ದಾರೆ. ಇದರಿಂದ ಅವರಿಗಂತೂ ಲಾಭ ಆಗುತ್ತೆ. ಓಕೆ, ಬದಲಾಗುತ್ತಿರೋ ಕುಟುಂಬ ವ್ಯವಸ್ಥೆಯೂ ಕೂಡ ಈ ಸಿ ಸೆಕ್ಷನ್ ಹೆರಿಗೆ ಹೆಚ್ಚಾಗಲಿಕ್ಕೆ ಇವತ್ತು ಕಾರಣವಾಗ್ತಾ ಇದೆ. ನೀವು ರೀಸನ್ನ ಏನಾದರೂ ಬರೀರಿ, ಕಾರಣಗಳನ್ನು ಏನಾದರೂ ಬರೀರಿ, ಆದರೆ ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ಅದನ್ನು ನಿಮ್ಮ ತಲೆಯೊಳಗೆ ಯಾವತ್ತೂ ಇಟ್ಕೊಳ್ರಿ. ನೆಕ್ಸ್ಟ್, ಗರ್ಭಿಣಿಯರ ಮನಸ್ಥಿತಿ. ಓಕೆ, ಭಾರತದಲ್ಲಿ ಅದರಲ್ಲೂ ಖಾಸಗಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ಮನಸ್ಥಿತಿಯಲ್ಲಿ ವೈದ್ಯರು ಬಹುಪಾಲು ಸಮಯವನ್ನು ಬದಲಾವಣೆಯನ್ನು ತರ್ತಾರೆ. ಓಕೆ, ಅವ್ರ ಮನಸ್ಥಿತಿಯನ್ನು ಬದಲಾಯಿಸ್ತಾರೆ. ಸಿ ಸೆಕ್ಷನ್ ಹೆರಿಗೆಗಳಲ್ಲಿ ಹೆಚ್ಚು ನೋವು ಅನುಭವಿಸಬೇಕಿಲ್ಲ, ಅಪಾಯ ಕೂಡ ಕಡಿಮೆ ಇದೆ ಎಂಬ ಧೋರಣೆ ಕೆಲವು ಗರ್ಭಿಣಿಯರಲ್ಲಿ ಹೆಚ್ಚಾಗ್ತಾ ಇರೋದನ್ನು ಕಾಣ್ತೀವಿ ಇವತ್ತು. ಇಂತಹ ಅನೇಕ ಬಾರಿ ತಪ್ಪು ಕಲ್ಪನೆಗಳಿಂದಾಗಿ ಸಿ ಸೆಕ್ಷನ್ ಹೆರಿಗೆಗಳು ಇವತ್ತು ಹೆಚ್ಚಾಗ್ತಾ ಇರೋದನ್ನು ಕಾಣ್ತೀವಿ. ಗರ್ಭಿಣಿಯರ ಮನಸ್ಥಿತಿ ನೋಡಿ, ಹಿಂದಿನ ಕಾಲದೊಳಗೆ ಇದು ಎಲ್ಲ ಮಹಿಳೆಯರಿಗೂ ಅಪ್ಲಿಕೇಬಲ್ ಆಗೋದಿಲ್ಲ ಗೈಸ್. ಐ ಡೋಂಟ್ ವಾಂಟ್ ಟು ಜನರಲೈಸ್ ಇಟ್, ಬಟ್ ರಿಮೆಂಬರ್ ಇಟ್. ಸಿ ಸೆಕ್ಷನ್ ಹೆರಿಗೆಗಳು ಆದಾಗ ಮಹಿಳೆಯರ ಬ್ಯೂಟಿ ಏನಿದೆ ಅದು ಹಾಳಾಗೋದಿಲ್ಲ. ಅವರು ಎಷ್ಟು ಬ್ಯೂಟಿ ಇರುತ್ತೆ ಮೊದಲೇ ಅದೇ ಥರ ಬ್ಯೂಟಿ ಇರುತ್ತೆ ಅನ್ನುವಂಥ ಕೆಲವೊಂದಿಷ್ಟು ಜನರ ವಾದಗಳು ಕೂಡ ಇಲ್ಲಿದ್ದಾವೆ. ಅವರೆಲ್ಲ ಅನ್ಫರ್ಡ್ ಇದ್ದವರು. ಓಕೆ, ಸೊ ಅವರು ಏನು ಓದದೆ ಬರೀದೇ ಇರುವಂಥ, ಆಮೇಲೆ ಯಾವುದೋ ಹೇಳಿದ ಕೇಳ್ಕೊಂಡಿರುವಂಥ ಮೂರ್ಖರು ಇರ್ಬೋದು. ಹೀಗೆ ಗರ್ಭಿಣಿಯರ ಮನಸ್ಥಿತಿ ಕೂಡ ಭಾಳ ಸರ್ತಿ ಈ ಸಿ ಸೆಕ್ಷನ್ ಡೆಲಿವರಿಗಳು ಹೆರಿಗೆಗಳು ಹೆಚ್ಚಾಗಲಿಕ್ಕೆ ಕಾರಣವಾಗ್ತಿದ್ದಾವೆ. ನೋಡಿ, ಮೂಢನಂಬಿಕೆಗಳಿಂದಾಗಿ ಭಾರತದ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಷ್ಟೇ ಮುಂದುವರೆದ್ರೂ ಕೂಡ ನಮ್ಮ ದೇಶದೊಳಗೆ ಈ ಮೂಢನಂಬಿಕೆ ಅನ್ನೋದು ಹೋಗೋದು ತುಂಬ ಕಷ್ಟ ಫ್ರೆಂಡ್ಸ್. ಓಕೆ, ಈ ಮೂಢನಂಬಿಕೆಯಿಂದಾಗಿ ಇವತ್ತೇನಾಗ್ತಾ ಇದೆ, ಅವತ್ತಿನ ಡೇಟೇ ಸರಿಯಾಗಿದೆ, ಆ ಡೇಟ್ಗೆ ಮಕ್ಕಳು ಹುಟ್ಟಬೇಕು. ಓಕೆ, ಸೊ ಡಿಲಿವರಿ ಆಗಲಿಲ್ಲ ಅಂದರೂ ಡಿಲಿವರಿ ಮಾಡಿಸ್ಬೇಕು. ಇಫ್ ಸಮ್ ಪೀಪಲ್ ಆರ್ ಕ್ರೇಜಿ ಗೈಸ್. ಅದಕ್ಕೇನೇನು ಶಿಕ್ಷಣವನ್ನು ಪಡೆದವರು ಎಲ್ಲರೂ ಕೂಡ ಶಿಕ್ಷಿತರಲ್ಲ. ಓಕೆ, ಅವರೆಲ್ಲ ಸುಮ್ಮನೆ
ಮಾರ್ಕ್ಸ್ ಕಾರ್ಡ್ಗೋಸ್ಕರ ಶಿಕ್ಷಣವನ್ನು ಪಡೆದವರೇ ಹೊರತು ವಿಚಾರಗಳಿಂದ ಶಿಕ್ಷಣವನ್ನು ಪಡೆದವರಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಓಕೆ, ಇವತ್ತಿನ ಪಾಲಕರು ನಿರ್ಧರಿಸ್ತಿದ್ದಾರೆ ಇದೇ ದಿನದಂದು ಇದೇ ಸಮಯದಂದು ಮಗು ಜನಿಸಿದರೆ ಎಂಬ ನಂಬಿಕೆ, ಇದನ್ನು ವೈದ್ಯರು ಹೇಳಿಬಿಡ್ತಾರೆ. ಆ್ಯಂಡ್ ಅವರಿಗೆ ಸಿ ಸೆಕ್ಷನ್ ಡಿಲಿವರಿ ಮಾಡಿಸ್ಲಿಕ್ಕೆ ಅವರಂತೂ ರೆಡಿಯಾಗಿ ಕೂತಿರ್ತಾರೆ. ಯಾಕಂದರೆ ಆಸ್ಪತ್ರೆಯ ಒಂದು ಆಡಳಿತ ಮಂಡಳಿ ವೈದ್ಯರಿಗೆ ಇದರಿಂದ ಬೋನಸ್ ಕೊಡುತ್ತೆ. ಎಷ್ಟು ಸಿ ಸೆಕ್ಷನ್ ಡೆಲಿವರಿಗಳು ಹೆಚ್ಚಿಗೆ ಆಗ್ತವೆ ಅಷ್ಟು ದುಡ್ಡು ಹಾಸ್ಪಿಟ್ಲಿಗೆ ಜಾಸ್ತಿ ಬರುತ್ತೆ. ಇದರಿಂದ ಅವ್ರಿಗೆ ಬೋನಸ್ ಕೂಡ ಕೊಡುವಂಥ ಎಷ್ಟೋ ಹಾಸ್ಪಿಟ್ಲ್ಗಳಿದ್ದಾವೆ. ಹೀಗಾಗಿ ಸಿ ಸೆಕ್ಷನ್ ಹೆರಿಗೆ ಪ್ರಮಾಣದಲ್ಲಿ ಇವತ್ತಿನ ದಿನ ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. ನೆಕ್ಸ್ಟ್, ಸಹಜ ಹೆರಿಗೆಯ ಭಯ. ಭಾಳಷ್ಟು ಜನ ಹೇಳ್ತಾರೆ ಫ್ರೆಂಡ್ಸ್, ಈ ಸಹಜ ಹೆರಿಗೆಯಲ್ಲಿ ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಅಜ್ಜನ ಕಾಲದೊಳಗೆ ನಾವು ಏನಾದರೂ ಕೇಳಿದರೆ, ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳಿದರೆ, ದಟ್ ವಾಸ್ ಆಲ್ ಟುಗೆದರ್ ಡಿಫ್ರೆಂಟ್. ಬಟ್ ಇವತ್ತು ಇವನ್ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋದು ಕೂಡ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಆಗಿಬಿಟ್ಟಿದೆ. ಇಂದಿನ ಯುವಕರಲ್ಲಿ ಸಹಜ ಹೆರಿಗೆಯ ಬಗ್ಗೆ ಅನೇಕ ರೀತಿಯಲ್ಲಿ ಭಯ ಇರುವುದರಿಂದ ಸಹಜ ಹೆರಿಗೆ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಏನಾಗಬಹುದು ಮತ್ತು ಕಾನೂನು ತೊಡಕುಗಳು ಕೂಡ ವೈದ್ಯರಿಗೆ ಸಿ ಸೆಕ್ಷನ್ ಹೆರಿಗೆ ಅಂತ ಮುಖ ಮಾಡಲಿಕ್ಕೆ ಕಾರಣ ಆಗ್ತಿದೆ. ಇವನ್ ಕಾನೂನುಗಳು ಹಂಗಿದಾವೆ, ಸ್ವಲ್ಪ ರಿಸ್ಕ್ ತೊಗೊಳಕ್ಕೆ ಹೋಗಿ ಏನಾದರೂ ಆದರೆ ವೈದ್ಯರ ಮೇಲೆ ಬರುತ್ತೆ. ಓಕೆ, ಇಲ್ಲಿ ವೈದ್ಯರು ಎಷ್ಟು ಕಾರಣರಾಗಿದ್ದಾರೆ ಈ ಥರ ಸಿ ಸೆಕ್ಷನ್ ಡೆಲಿವರಿ ಹೆಚ್ಚಿಗೆ ಆಗಲಿಕ್ಕೆ, ಅಷ್ಟೇ ಕಾರಣ ನಮ್ಮ ಸಮಾಜ ಕೂಡ ಇದೆ. ಬದಲಾಗುತ್ತಿರುವ ಇಂಥ ಸಮಾಜದಲ್ಲಿ ಸಿ ಸೆಕ್ಷನ್ ಹೆರಿಗೆ ಪ್ರಮಾಣಗಳು ಇನ್ನೂ ಹೆಚ್ಚಿಗೆ ಆಗುವಂಥ ಎಲ್ಲ ಸಂಭವಗಳು ಇದೆ. ಇದಕ್ಕೆ ಜನರಲ್ಲಿ ಅರಿವು ಮೂಡಿಸುವ ಅವಶ್ಯಕತೆ ಇದೆ. ಅದರಿಂದ ಮಾತ್ರ ಇದರಿಂದ ಈ ಸಮಸ್ಯೆಯಿಂದ ಓವರ್ಕಮ್ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್, ಸಾಂಕ್ರಾಮಿಕ ರೋಗಗಳ ಬಗ್ಗೆ ಭಯ. ನೋಡಿ, ಇವತ್ತಿನ ಜನರ ಹತ್ರ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಭಯ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಸಹಜ ಹೆರಿಗೆ ಸಾಧ್ಯವಿದ್ದರೂ ಸಿ ಸೆಕ್ಷನ್ ಹೆರಿಗೆ ಮಾಡಿಸಿದರೆ ಅದು ಇಂಪಾರ್ಟೆಂಟ್. ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಪರಿಣಾಮ ಬೀರುತ್ತದೆ. ಅಷ್ಟೇ ಅಲ್ಲ, ಮಕ್ಕಳಲ್ಲಿ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಮತ್ತು ರೋಗ ಪ್ರತಿರೋಧಕ್ಕೆ ಸಂಬಂಧಿಸಿದ ಸಮಸ್ಯೆಗಳೂ ಕೂಡ ನಂತರ ತಲೆದೂರಬಹುದು. ಇಂಥವೇನ್ರೆ ಪ್ರೆಗ್ನೆಂಟ್ ಇರುವಂಥ ಮಹಿಳೆಯರಿಗೆ ತಲೆಯೊಳಗೆ ಹಾಕಿಬಿಟ್ರೆ ಮುಗೀತು. ಈ ಕಾರಣಗಳಿಗೆ ಕೂಡ ಅನೇಕ ಜನರು ಸಿ ಸೆಕ್ಷನ್ ಮಾದರಿಯ ಹೆರಿಗೆಗೆ ಮುಂದಾಗ್ತಾ ಇರುವುದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಆರ್ಥಿಕ ಕಾರಣ. ಇವತ್ತು ನೋಡಿ, ಭಾರತದೊಳಗೆ ಆರ್ಥಿಕವಾಗಿ ನಾವು ತುಂಬ ಸಬಲರಾಗ್ತಿದ್ದೀವಿ. ಭಾರತ ದೇಶನೇ ಜಗತ್ತಿನೊಳಗೆ ಹೆಸರು ಮಾಡಿದೆ. ಇವತ್ತು ಭಾರತ ಇಂದು ಆರ್ಥಿಕವಾಗಿ ಪ್ರಬಲ ಏನೋ ಆಗ್ತಾ ಇದೆ. ಅಷ್ಟೇ ಅಲ್ಲ, ಭಾರತೀಯರ ತಲಾ ಆದಾಯದಲ್ಲೂ ಕೂಡ ಕಳೆದ 20 ವರ್ಷಗಳಲ್ಲಿ ನೋಡಿದರೆ ಗಣನೀಯವಾಗಿ ಏರಿಕೆಯಾಗಿದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಆಸ್ಪತ್ರೆಗಳಲ್ಲಿ ಹೆಚ್ಚು ಜನ ದುಡ್ಡು ಖರ್ಚು ಮಾಡಲಿಕ್ಕೆ ವಿಚಾರ ಮಾಡ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತು ಕೆಲವರ ಹತ್ತಿರ ಆರೋಗ್ಯದ ಬಗ್ಗೆ ಸರಿಯಾದ ಅರಿವು ಕೂಡ ಇರದೇ ಇರುವುದರಿಂದ ಇಂತಹ ಹೆರಿಗೆ ವ್ಯವಸ್ಥೆಯ ಬಗ್ಗೆ ಕೂಡ ಅವರಿಗೆ ತಿಳಿದೇ ಇರುವುದಿಲ್ಲ. ಹೀಗಾಗಿ ಸಿ ಸೆಕ್ಷನ್ ಹೆರಿಗೆಗಳು ಹೆಚ್ಚಾಗಲಿಕ್ಕೆ ಆರ್ಥಿಕವಾಗಿ ಪ್ರಬಲರಾಗ್ತಾ ಇರುವಂಥ ಜನಸಂಖ್ಯೆ ಕೂಡ ಇದಕ್ಕೆ ಕಾರಣ ಇದೆ. ದುಡ್ಡಿದ್ದಾವೆ, ಯಾರೇ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಅನ್ನುವಂಥ ಒಂದು ಮನೋಭಾವ ಬೆಳೀತಾ ಇದೆ. ಓಕೆ, ದಟ್ಸ್ ಹೌ ಇಟ್ ಈಸ್ ಇನ್ಕ್ರೀಸಿಂಗ್. ನೈತಿಕ ಮೌಲ್ಯಗಳ ಸಮಸ್ಯೆ. ಮೊದಲು ಡಾಕ್ಟರ್ನ ದೇವರು ಅಂತ ಕರಿತಿದ್ರು. ಬಟ್ ಇವತ್ತು ಭಾಳ ಸಾರ್ತಿ ಕೆಲವೊಂದಿಷ್ಟು ಡಾಕ್ಟ್ರ, ಎಲ್ಲರೂ ಅಲ್ಲ, ಬಟ್ ಬಹಳ ಸಾರ್ತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಕರೆಸಿ ಅತಿ ಹೆಚ್ಚು ಫೀಸನ್ನು ಚಾರ್ಜ್ ಮಾಡ್ತಾ ಇರೋದನ್ನು ನಾವು ಕಾಣ್ಬೋದು. ಹಿಂದಿನ ಕಾಲದಲ್ಲಿ ಆಸ್ಪತ್ರೆಯ ವೈದ್ಯರನ್ನು ದೇವರು ಎಂದು ಕೂಡ ನಂಬಲಾಗ್ತಿತ್ತು ಮತ್ತು ಅವರು ರೋಗಿಯನ್ನು ಅದೇ ಒಂದು ಮೌಲ್ಯದಿಂದ ನೋಡ್ತಿದ್ರು. ಹೀಗಾಗಿ ಹಿಂದಿನ ಕಾಲದ ಒಂದು ನಂಬಿಕೆ ಮತ್ತು ಭರವಸೆ ಇಂದಿನ ವೈದ್ಯರ ಮೇಲೆ ಉಳಿಯುತ್ತಿಲ್ಲ. ಇದಕ್ಕೆ ಕಾರಣ ಮರೆಯಾದ ನೈತಿಕ ವ್ಯವಸ್ಥೆ. ಇವತ್ತು ಯಾರು ನಂಬಬೇಕು, ಯಾರನ್ನ ಬಿಡಬೇಕು, ಏನು ಮಾಡಬೇಕು ಅನ್ನುವಂಥ ಒಂದು ಭಯ ಕೂಡ. ಸೊ ಇವತ್ತು ಇದೇ ವೈದ್ಯರೇ ಇವತ್ತು ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರವನ್ನು ಮಾಡ್ತಿದ್ದಾರೆ. ಶಾಲೆಗೆ ಹೋಗುವಂಥ ಟೀಚರ್ ಆ ಒಂದು ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರವನ್ನು ಮಾಡ್ತಿದ್ದಾರೆ. ಇಂತಹ ಒಂದು ನೈತಿಕತೆ ಇಲ್ಲದೇ ಇರುವಂಥ ಅದೆಷ್ಟೋ ವೈದ್ಯರು ರೋಗಿಯ ಸ್ಥಿತಿಯನ್ನು ಸರಿಯಾಗಿ ನೋಡದೆ ಅನೇಕ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ. ಯಾಕಂದರೆ ಅವ್ರ ಹತ್ರ ಮೌಲ್ಯಗಳು ಇಲ್ಲ, ನೈತಿಕ ಮೌಲ್ಯಗಳು ಇಲ್ಲ, ದುಡ್ಡು ಬೇಕಾಗಿದೆ, ದ್ಯಾಟ್ಸ್ ಇಟ್. ಹೀಗಾಗಿ ಈ ಒಂದು ಸಮಸ್ಯೆ ಇನ್ನೂ ಉಲ್ಬಣ ಆಗ್ತಾ ಇದೆ. ಖಾಸಗೀಕರಣ, ಓನ್ಲಿ ಮನಿ. ಮನಿ ಓರಿಯೆಂಟೆಡ್ ಪೀಪಲ್. ಭಾರತದಲ್ಲಿ ಇಂದು ಗಲ್ಲಿಗಳಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಇವೆ.
ಸೊ ಮೊದಲೆಲ್ಲ ನೀವು ಬ್ಲಡ್ ಟೆಸ್ಟ್ ಮಾಡಬೇಕು ಅಂದರೆ ಎಲ್ಲೋ ಯಾವಾಗೋ ಒಂದು ಸರ್ತಿ ಬ್ಲಡ್ ಟೆಸ್ಟ್ ಮಾಡ್ತಿದ್ರಿ, ಬಟ್ ಇವಾಗ ನೀವು ಏನೇ ರೋಗ ಅಂತ ಹೋದರೂ ಕೂಡ ಬ್ಲಡ್ ಟೆಸ್ಟ್ ಮಾಡುವವನಿಗೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಅಂತ ನಿಮ್ಮ ಬ್ಲಡ್ನ ಹೀರುವಂಥ ಅದೆಷ್ಟೋ ಹಾಸ್ಪಿಟ್ಲ್ಗಳು ಇದ್ದಾವೆ ಫ್ರೆಂಡ್ಸ್. ಓಕೆ, ಇಂತಹ ಆಸ್ಪತ್ರೆಗಳಲ್ಲಿ ವೈದ್ಯರು ತಾವು ತಮ್ಮ ವೃತ್ತಿಯಲ್ಲಿ ಪರಿಣಿತರಾಗಿರ್ತಾರೆ. ಆದ್ದರಿಂದ ಅವರ ಹತ್ತಿರ ಹೆಚ್ಚು ಹಣ ಕೂಡ ನೀಡಿ ಆರೋಗ್ಯ ಸೇವೆಗಳನ್ನು ಪಡೆಯುವ ಅನಿವಾರ್ಯತೆ ಕೂಡ ಅನೇಕ ಭಾರತೀಯರಿಗೆ ಬಂದಿದ್ದನ್ನು ನಾವು ಕಾಣ್ತೀವಿ. ಆದರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಅನೇಕ ಸೇವೆಗಳನ್ನು ಭಾರತದಲ್ಲಿ ಇನ್ನೂ ಕೂಡ ಕಡಿಮೆ ಹಣಕ್ಕೆ ಸಿಗ್ತಾ ಇದ್ದಾವೆ. ಆದರೆ ಸರ್ಕಾರ ಕೂಡ ಜನರಿಗೆ ಇವನ್ ಸೇವೆಗಳನ್ನು ನೀಡ್ತಾ ಇರೋದು ಮತ್ತಷ್ಟು ಹಣ ಖರ್ಚು ಮಾಡಲಿಕ್ಕೆ ಜನ ಮುಂದಾಗ್ತಾ ಇರೋದನ್ನು ನಾವು ಕಾಣ್ತೀವಿ. ಓಕೆ, ನೆಕ್ಸ್ಟ್, ಮದುವೆ ವಯಸ್ಸಿನಲ್ಲಿ ಹೆಚ್ಚಳವಾಗಿದ್ದು. ಎಸ್ ಫ್ರೆಂಡ್ಸ್, ಇವತ್ತು ಭಾರತದಲ್ಲಿ ಇಂದು ಶಿಕ್ಷಣ ಪಡಿಬೇಕು, ಸರ್ಕಾರಿ ಉದ್ಯೋಗ ಪಡಿಬೇಕು, ಖಾಸಗಿ ಕೆಲಸ ಪಡಿಬೇಕು ಅಂದರೆ ಅನೇಕ ವರ್ಷಗಳೇ ಕಾಯಬೇಕಾಗ್ತದೆ. ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ನಿರುದ್ಯೋಗದ ಪ್ರಮಾಣದಲ್ಲೂ ಕೂಡ ಹೆಚ್ಚಾಗ್ತಾ ಇರೋದನ್ನು ಕಾಣ್ತೀವಿ. ಇದರಿಂದಾಗಿ ಮದುವೆ ವಯಸ್ಸು ಕೂಡ ಹೆಚ್ಚಾಗಿ ವಯಸ್ಸಾದ ಯುವಕರು ಮತ್ತು ಯುವತಿಯರು ಮಕ್ಕಳನ್ನು ಮಾಡಿಕೊಳ್ಳುವಾಗ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಹೀಗಾಗಿ ಬಹಳಷ್ಟು ಜನ ಸಿ ಸೆಕ್ಷನ್ ಹೆರಿಗೆಗೆ ಮುಂದಾಗ್ತಿರೋದನ್ನು ನಾವು ಕಾಣ್ತೀವಿ. ಏಕೆಂದರೆ ವಯಸ್ಸಾದವರ ಹತ್ತಿರ ನೋವು ತಡೆದುಕೊಳ್ಳುವ ಶಕ್ತಿ ಕೂಡ ಕಡಿಮೆಯಾಗಿರ್ತದೆ. ಹೀಗಾಗಿ ಇದು ಆರೋಗ್ಯ ಸೇವೆ ನೀಡುವವರಿಗೆ ಕೂಡ ಲಾಭ ಆಗ್ತಾ ಇದೆ. ಆದರೆ ಬಹಳಷ್ಟು ಬಾರಿ ಈ ಸಿ ಸೆಕ್ಷನ್ ಡೆಲಿವರಿ ಹೆಸರಿನಲ್ಲಿ ವೈದ್ಯರು ಬಡವರನ್ನು ಸಿಕ್ಕಾಪಟ್ಟೆ ಹೆಚ್ಚು ಹಣವನ್ನು ಕೂಡ ಚಾರ್ಜ್ ಮಾಡ್ತಿದ್ದಾರೆ. ಓಕೆ, ನಾರ್ಮಲ್ ಡೆಲಿವರಿ ಅಂದರೆ 3-4 ದಿನದೊಳಗೆ ನೀವು ಹೋಗ್ಬೋದು. ಬಟ್ ಆದರೆ ಈ ಸಿ ಸೆಕ್ಷನ್ ಡೆಲಿವರಿ ಅಂದರೆ ನೀವು ಬಹಳಷ್ಟು ದಿನಗಳವರೆಗೆ ಹಾಸ್ಪಿಟಲ್ ಒಳಗೆ ಇರಬೇಕಾಗುತ್ತೆ. ಅಲ್ಲಿ ಫುಡ್ ತಿಂತೀರಾ, ಅಲ್ಲಿ ಮೆಡಿಸಿನ್ ತೊಗೋತೀರಾ. ಓಕೆ, ಪ್ರತಿಯೊಂದಕ್ಕೂ ಕೂಡ ನೀವು ಖರ್ಚು ಮಾಡ್ತೀರಾ, ಅದಕ್ಕೆ ಟ್ಯಾಕ್ಸ್ ಕೂಡ ಕಟ್ತೀರಾ. ಸೊ ಹೀಗೆ ಈವನ್ ಸಿ ಸೆಕ್ಷನ್ನಿಂದಾಗಿ ಕೆಲವೊಂದಿಷ್ಟು ನೆಗೆಟಿವ್ ಪಾಯಿಂಟ್ಸ್ಗಳು ಕೂಡ ಆಗಬಹುದು. ಅಂದರೆ ನಿಮಗೆ ಸಮಸ್ಯೆಗಳು ಕೂಡ ಆಗ್ಬೋದು. ಆ ಸಮಸ್ಯೆಗಳು ಯಾವುವು ನೋಡಿ, ಸಿ ಸೆಕ್ಷನ್ನಿಂದಾಗಿ ರಕ್ತಸ್ರಾವ ಹೆಚ್ಚಿಗೆ ಆಗ್ಬೋದು. ಈವನ್ ಸೋಂಕು ಹರಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಮೂತ್ರಕೋಶ ಅಥವಾ ಕರುಳಿಗೆ ಗಾಯ ಸೇರಿದಂತೆ ಹಲವಾರು ತೊಡಕುಗಳು ಇಲ್ಲಿ ಉಂಟಾಗ್ಬೋದು ಫ್ರೆಂಡ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನು ನೀವು ಕರೆಕ್ಟಾಗಿ ನೋಡ್ರಿ. ರಕ್ತಸ್ರಾವ ಸಿ ಸೆಕ್ಷನ್ ಹೆರಿಗೆಯ ಸಮಯದಲ್ಲಿ ಮತ್ತು ನಂತರ ಭಾರೀ ರಕ್ತಸ್ರಾವಕ್ಕೆ ಕಾರಣ ಆಗ್ಬೋದು. ತೀವ್ರವಾದ ಪ್ರಕರಣಗಳಲ್ಲಿ ರಕ್ತ ವರ್ಗಾವಣೆ ಮತ್ತು ಶಸ್ತ್ರಚಿಕಿತ್ಸೆಗೆ ಕೂಡ ಇದು ಅಗತ್ಯವಾಗಬಹುದು. ಓಕೆ, ಇವನ್ ಸೋಂಕು ತಗುಲುತ್ತೆ ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್. ಗಾಯದ ಸೋಂಕು ಸಾಮಾನ್ಯವಾಗಿದೆ ಮತ್ತು ಕೆಂಪು, ಊತ, ನೋವು ಮತ್ತು ಸ್ರಾವಕ್ಕೆ ಇದು ಕಾರಣ ಆಗ್ಬೋದು. ಓಕೆ, ಗರ್ಭಾಶಯದ ಒಳಪದರದ ಸೋಂಕು. ಓಕೆ, ಎಂಡೋಮೆಟ್ರಿಸಿಸ್, ದಿಸ್ ಈಸ್ ಇಂಪಾರ್ಟೆಂಟ್ ಗೈಸ್. ಜ್ವರ, ಹೊಟ್ಟೆ ನೋವು, ಅಸಹಜ ಯೋನಿ ಡಿಸ್ಚಾರ್ಜ್ ಮತ್ತು ಭಾರೀ ಯೋನಿ ಸ್ರಾವಕ್ಕೆ ಕೂಡ ಇದರಿಂದ ಕಾರಣ ಆಗ್ಬೋದು. ಏನೆಲ್ಲ ಹೆಲ್ತ್ ಕಾಂಪ್ಲಿಕೇಶನ್ ಆಗ್ಬೋದು. ಆ್ಯಂಡ್ ಗಾಯ, ಓಕೆ, ಮೂತ್ರಕೋಶಕ್ಕೆ ಗಾಯ ಆಗೋದು, ಕರುಳಿಗೆ ಗಾಯ ಸಂಭವಿಸೋದು. ಓಕೆ, ಸೊ ಇವು ಕೂಡ ಅಪರೂಪದ್ದು, ಬಟ್ ಎಸ್ ಆಗುವಂಥ ಚಾನ್ಸಸ್ ಇದ್ದಾವೆ. ಸಿಜರೀನ್. ಓಕೆ, ಸಿಜರೀನ್ ಹೆರಿಗೆಯಲ್ಲಿ ಸುಮಾರು 1% ಮೂತ್ರಕೋಶ ಮತ್ತು ಕರುಳಿನ ಪ್ರದೇಶಕ್ಕೆ ಗಾಯ ಸಂಭವಿಸುವಂಥ ಚಾನ್ಸಸ್ ಇದೆ. ಓಕೆ, 1% ಜನರಿಗೆ ಮಾತ್ರ. ದಿಸ್ ಈಸ್ ವೆರಿ ಕಾಮನ್ ಗೈಸ್. ಓಕೆ, ನೆಕ್ಸ್ಟ್, ರಕ್ತ ಹೆಪ್ಪುಗಟ್ಟುವಿಕೆ. ಸಿ ಸೆಕ್ಷನ್ ಆಳವಾದ ರಕ್ತನಾಳಗಳಲ್ಲಿ, ವಿಶೇಷವಾಗಿ ಕಾಲುಗಳು ಅಥವಾ ಸೊಂಟದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಅಪಾಯವನ್ನು ಕೂಡ ಇದು ಹೆಚ್ಚಿಸುತ್ತದೆ. ಸಿಜರೀನ್. ಓಕೆ, ರಕ್ತ ಹೆಪ್ಪುಗಟ್ಟುವಿಕೆಯು ಶ್ವಾಸಕೋಶಕ್ಕೆ ಪ್ರಯಾಣಿಸಿ ರಕ್ತದ ಹರಿವನ್ನು ನಿರ್ಬಂಧಿಸಿದರೆ ಜೀವಕ್ಕೆ ಹಾನಿ ಮತ್ತು ಇದು ಅಪಾಯಕಾರಿ ಕೂಡ ಅಂತ ಹೇಳ್ತಾರೆ ಫ್ರೆಂಡ್ಸ್. ಓಕೆ, ಸೊ ಇವೆಲ್ಲ ಪರಿಣಾಮಗಳು. ಇನ್ನು ಕನ್ಕ್ಲೂಷನ್ ಹೆಂಗೆ ಬರಿತೀರಿ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಥರ ಭಾರತದೊಳಗೆ ಮತ್ತು ಜಗತ್ತಿನಾದ್ಯಂತ ಅಂತ ನೀವು ತಗೋಬೇಕು. ಭಾರತ ಮತ್ತು ಜಗತ್ತಿನಾದ್ಯಂತ ಈ ಒಂದು ಸಿ ಸೆಕ್ಷನ್ ಡೆಲಿವರಿ ಅಥವಾ ಸಿಜರೀನ್ ಡೆಲಿವರಿಗಳು ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. ಆದರೆ ಇವತ್ತು ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ ಇದೆ. ಪ್ರತಿಯೊಬ್ಬರೂ ಕೂಡ ಪ್ರೆಗ್ನೆಂಟ್ ಇರುವಂಥ ಸಮಯದೊಳಗೆ ಫಿಸಿಕಲ್ ವರ್ಕೌಟ್, ದೈಹಿಕ ವ್ಯಾಯಾಮಗಳನ್ನು, ದೈಹಿಕ ಕೆಲಸಗಳನ್ನು ಮಾಡುವಂಥ ಅವಶ್ಯಕತೆ ಇದೆ. ಇವತ್ತು ಆರ್ಥಿಕವಾಗಿ ನಾವು ಸಬಲರಾಗ್ತಿದ್ವಿ ಅಂತ ಹೇಳಿಬಿಟ್ಟು ಸುಮ್ಮನೆ ಮನೆಯೊಳಗೆ ಕೂಡ್ತಿದ್ವಿ. ಕೆಲಸ ಮಾಡದೆ ಮನೆಯೊಳಗೆ ಕೂತ್ರೆ ಡೆಲಿವರಿ ಸಮಯದೊಳಗೆ ದೇರ್ ಆರ್ ಅ ಚಾನ್ಸಸ್ ಡೆಲಿವರಿ ಆಗ್ತಿರ್ಬೇಕಾದ್ರೆ ಮೆನಿ ಆಫ್ ದಿ ಕಾಂಪ್ಲಿಕೇಶನ್ಸ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಇರ್ತವೆ. ಆದರೆ ಯಾರು ಕೆಲಸ ಮಾಡ್ಕೋತಿರ್ತಾರೆ, ಇನ್ಫ್ಯಾಕ್ಟ್ ಭಾಳ ಸರ್ತಿ ನಮ್ಮ ಪೇರೆಂಟ್ಸ್
ಓಕೆ, ಇವತ್ತು ಅವರ ಮನೋಭಾವ ಏನಿದೆಯೋ ಅದು ಮಕ್ಕಳಿಗೆ ಒಂದು ವರ ಆಗ್ತಾ ಇಲ್ಲ, ಶಾಪ ಆಗ್ತಾ ಇದೆ. ನಮ್ಮ ಮಗಳನ್ನ ನಾವು ಇಚ್ಚಿ ಕಡೆ ಕಡ್ಡಿ ತೆಗೆದು ಇಚ್ಚಿ ಕಡೆ ಕಡ್ಡಿ ಇಡಬಾರ್ದು ಅಂತ ಒಂದು ಮನೆತನಕ್ಕೆ ಕೊಡ್ತೀವಿ ಅನ್ನುವಂಥ ಮನೋಭಾವ ಆಗಿರ್ಬೋದು. ಓಕೆ, ಆಮೇಲೆ ಬದಲಾಗುತ್ತಿರುವ ಕುಟುಂಬ ವ್ಯವಸ್ಥೆ ಆಗಿರ್ಬೋದು. ಈ ಎಲ್ಲ ಕಾರಣದಿಂದ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಆಗಿರ್ಬೋದು, ಎಕ್ಸ್ಪೋಜರ್ ಇಲ್ಲದೆ ಇರೋದ್ರಿಂದ ಆಗಿರ್ಬೋದು, ಈ ಎಲ್ಲ ಕಾರಣದಿಂದ ಈ ಸಿ ಸೆಕ್ಷನ್ ಹೆರಿಗೆಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ. ಇದನ್ನು ಕಡಿಮೆ ಮಾಡಬೇಕು. ಮತ್ತು ಜನ ತಮ್ಮ ನ್ಯಾಚುರಲ್ ಆಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಹೆಚ್ಚು ಸಮಯ ಮತ್ತು ದುಡ್ಡನ್ನು ಖರ್ಚು ಮಾಡಬೇಕೇ ಹೊರತು ನಾಟ್ ಫಾರ್ ಮೆಡಿಕಲ್ ಪರ್ಪಸ್. ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಒಳಗೆ ನಿಮಗೆ ಸೇವೆಗಳನ್ನು ಸಿಗ್ತಿದ್ದಾವೆ, ಆದರೆ ಜನಸಾಮಾನ್ಯರಿಗೆ ಇದರ ಒಂದು ಉಪಯೋಗ ತಲುಪ್ತಾ ಇಲ್ಲ. ಹಾಗಾಗಿ ಇದರ ಮೇಲೆ ಸರ್ಕಾರ ಒಂದು ರೆಗ್ಯುಲೇಷನ್ ತರಬೇಕು. ಓಕೆ, ಸೊ ಸರ್ಕಾರ ಈ ಒಂದು ಇಂಡಸ್ಟ್ರಿಯನ್ನು ಮಾನಿಟರ್ ಮಾಡಲಿಕ್ಕೆ ಒಂದು ರೆಗ್ಯುಲೇಷನ್ನ ತರುವುದರ ಮೂಲಕ ಸುಮ್ಮನೆ ಯಾರಾದರೂ ಸಿ ಸೆಕ್ಷನ್ ಅಲ್ಲಿ ಡೆಲಿವರಿ ಮಾಡ್ತಿದ್ದಾರೆ ಅಂತ ಅಂದರೆ, ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ಹಂಗೆ ಮಾಡ್ತಿದ್ದಾರೆ ಅಂದರೆ ಆ್ಯಕ್ಷನ್ ಕೂಡ ತಗೊಳ್ಳುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ಬಿಕಾಸ್ ಭಾಳ ಸರ್ತಿ ಇದು ಮಿಸ್ಯೂಸ್ ಆಗ್ತಾ ಇರೋದನ್ನು ಕಾಣ್ತೀವಿ. ಹೀಗೆ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಸಿ ಸೆಕ್ಷನ್ ಡೆಲಿವರಿ ಒಳ್ಳೆಯದು, ಆದರೆ ಎಲ್ಲ ಸಂದರ್ಭದಲ್ಲಿ ಅದು ಒಳ್ಳೆಯದಲ್ಲ. ಸೊ ಹೀಗಾಗಿ ಇಂದು ನಾವು ಸಿ ಸೆಕ್ಷನ್ ಡೆಲಿವರಿ ಮಾಡೋದನ್ನು ಮುಂದುವರಿಸ್ಬೋದು, ಆದರೆ ಈ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗ್ತಾ ಇರೋದು ಕೂಡ ನಮಗೆ ಮೇಜರ್ ಕನ್ಸರ್ನ್ ಆಗಿದೆ. ಸೊ ಅದರಲ್ಲಿ ಸುಧಾರಣೆ ತಂದಾಗ ಒಬ್ಬ ಆರೋಗ್ಯವಂತ ಮಹಿಳೆ ಮಾತ್ರ ಆರೋಗ್ಯವಂತ ಮಗುವನ್ನು ಈ ದೇಶಕ್ಕೆ ಕೊಡಬಹುದು. ಆರೋಗ್ಯವಂತ ಸಮಾಜದಿಂದ ಮಾತ್ರ ಆರ್ಥಿಕವಾಗಿ ನಾವು ಅಭಿವೃದ್ಧಿ ಆಗಬಲ್ಲೆವು ಅಂಥೇಳಿ ನೀವು ಒಂದು ಪಾಸಿಟಿವ್ ನೋಟಿಂದ ಎಸ್ಸೆನ ಮುಗಿಸ್ಬೇಕು ಫ್ರೆಂಡ್ಸ್. ಈ ಥರ ನೀವು ಒಂದು ಪ್ರಬಂಧವನ್ನು ಮೊದಲಿನಿಂದ ಫಸ್ಟಿಂದ ಹೆಂಗೆ ಡೆವಲಪ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಓಕೆ, ಸೊ ಈ ಥರ ನೀವು ಡೆವಲಪ್ ಮಾಡ್ತಾ 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 ಹೋದಂಗೆ ಪ್ರತಿದಿನ ಒಂದು ಟಾಪಿಕ್ ಬರುತ್ತಾ ಅದನ್ನು ತೊಗೊಳ್ಳೋದು, ಕೂಡೋದು, ಬರೆಯೋದು. ಓಕೆ, ಈ ಥರ ಪ್ರಯತ್ನ ಮಾಡ್ದೇ ನೀವು ಇಂಪ್ರೂವ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ಇವನ್ ನಮ್ಮ ಆ್ಯಪ್ ಒಳಗೆ ಕನಮಡಿ ಇನ್ಸ್ಟಿಟ್ಯೂಟ್, ಓಕೆ, ಸೊ ಈ ಒಂದು ಆ್ಯಪ್ ಒಳಗೆ ಇನ್ನೂ ಡೀಟೇಲ್ ಆಗಿ ನಿಮಗೂ ಕೂಡ ಕಾರಣ ಕೇಳಿರುತ್ತೆ. ಓಕೆ, ಸೊ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಇದೆ ಫ್ರೆಂಡ್ಸ್, ನಿಮಗೆ ಕಾರಣ ಕೇಳಿರುತ್ತೆ. ಸೊ ಆಫ್ಲೈನ್ ಕ್ಲಾಸ್ ಯಾರು ಬರೋರಿದ್ದೀರಿ ಬರ್ರಿ, ಆಫ್ಲೈನ್ ಕ್ಲಾಸಲ್ಲೂ ಕೂಡ ನಿಮಗೆ ಕೂಡಿಸಿಬಿಟ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಪ್ರತಿಯೊಬ್ಬರಿಗೂ ಬಿಡದೇನೆ. ಓಕೆ, ಯಾರು ಅಷ್ಟು ಕಮಿಟೆಡ್ ಇರೋರಿದ್ದೀರಿ, ಯಾರು ಮಾಡಲೇಬೇಕು ಅಂತ ಇದ್ದೀರಿ, ನೀವು ಬರ್ರಿ, ನಿಮಗೆ ಹೇಳ್ಕೊಡುವಂಥ ಜವಾಬ್ದಾರಿ ನಮ್ಮದು. ಓಕೆ, ಸೊ ಪಾಸ್ ಆಗೋ ಹಾಗೆ ನಿಮಗೆ ಹೇಳ್ಕೊಡ್ತೀವಿ. ಸೊ ಅದರ ಉಪಯೋಗವನ್ನು ನೀವು ತೊಗೊಳ್ರಿ ಫ್ರೆಂಡ್ಸ್. ಓಕೆ, ಆ್ಯಂಡ್ ಪ್ರಬಂಧ ಪುಸ್ತಕ ಕೂಡ ನಿಮ್ಗೆ ಯಾರಿಗೆ ಬೇಕೋ ನಾನು ಆಗಲೇ ಹೇಳ್ದಂಗೆ 7892086178 ಈ ಒಂದು ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ಪ್ರಬಂಧ ಪುಸ್ತಕವನ್ನು ಕಳಿಸ್ತೀವಿ ಫ್ರೆಂಡ್ಸ್. ಸೊ ಅದಕ್ಕೆ ನೀವು ಇದನ್ನು ನೆನ್ಪಿಟ್ಕೊಳ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಒಂದಿಗೂ ಕೂಡ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್. ದಿಸ್ ಈಸ್ ಹೌ ಒಂದು ಪ್ರಬಂಧವನ್ನು ಪ್ರಾರಂಭ ಮಾಡೋದು, ಎಂಡ್ ಮಾಡೋದು. ಈ ಥರ ನೀವು ಮಾಡಿದರೆ ಯು ವಿಲ್ ಫೆಚ್ ವೆರಿ ಗುಡ್ ಮಾರ್ಕ್ಸ್ ಫ್ರೆಂಡ್ಸ್. ಓಕೆ, ಮತ್ತೆ ಒಂದು ಟಾಪಿಕ್ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಆ್ಯಂಡ್ ಟೇಕ್ ಕೇರ್.